ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಅಕ್ಕಂದು ಖುಷಿ ನೋಡ್ಲಿತ್ರಿ ಎಷ್ಟು ಅದ ಅಂತ. ಇವತ್ತು ಭಾಳ ಖುಷಿನಾಗಳ. ಅದು ಎದಕ್ಕಂತಂದ್ರೆ ಇವತ್ತು ನಮ್ದು ಫ್ಯಾಮಿಲಿ 4000 ಫ್ಯಾಮಿಲಿ ಆಗಿವ್ರಿ. ನಾವು 4000 ಕುಟುಂಬ, 1 ಫ್ಯಾಮಿಲಿ ಮೆಂಬರ್ಲಿಂದ 4000 ಫ್ಯಾಮಿಲಿ ಮೆಂಬರ್ಸ್ ಆಗಿವಿ ನಾವು. ಇಷ್ಟು ಖುಷಿಯಾಗಿ 3 to 4 ದಿನಲಿಂದಕ್ಕೆ ಹೋಶ್ನಾಗೆ ಇಲ್ಲ. ಇಷ್ಟು ಖುಷಿಯಾಗಲ್ಲ. ಏನು ಹೇಳ್ತಾಳೆ, ಜಾಬ್ ಸಿಕ್ಕದಾಗ ಭೀ ನನಗೆ ಇಷ್ಟು ಖುಷಿಯಾಗಿಲ್ಲ, ಅಷ್ಟು ಖುಷಿ ಅಲ್ಲತ್ತದ ನನಗೆ. ಇಷ್ಟು ಸಬ್ಸ್ಕ್ರೈಬರ್ಸ್ ಫ್ಯಾಮಿಲೀಸ್ ಆದ್ರೂ ನನಗೆ ಯಾರು ಫಸ್ಟ್ ನಾವು ಉತ್ತರ ಕರ್ನಾಟಕ ಮಂದಿ ಯಾರನ್ನ ಸಪೋರ್ಟ್ ಮಾಡ್ತಾರೋ ಮಾಡಂಗಿಲ್ಲ ಅಂತ ಹಿಂಗೆ ಅನ್ಕೊಂಡಕ್ಕೆ ಯೂಟ್ಯೂಬ್ ಚಾನಲ್ ಖರೆ ಹೇಳ್ಬೇಕಂತಂದ್ರೆ ನನಗೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡೋದು ಸ್ವಲ್ಪ ಭೀ ಮನ್ಸಿರ್ಲಿಲ್ಲ. ನಮ್ಮ ಮಮ್ಮಿನ ಜಬರ್ದಸ್ತಿಲಿಂತ ಓಪನ್ ಮಾಡಿವಿ ನಾವು. ನಮ್ಮ ಮಮ್ಮಿ ಯೂಟ್ಯೂಬ್ ಚಾನಲ್ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಸ್ಟಾರ್ಟ್ ಮಾಡೋಣ ನಮ್ಮ ಮಮ್ಮಿ ಅಂದ್ರು ನೋಡಿ ನಮ್ಮ ಕಡೆ ಮಂದಿಗೂ ಎಷ್ಟು ಸಪೋರ್ಟ್ ಮಾಡ್ಲತ್ತಾರ, ನಮಗೂ ಹಿಂಗೆ ಸಪೋರ್ಟ್ ಸಿಗ್ತದ, ನೀವು ಭೀ ಟ್ರೈ ಮಾಡ್ರಿ ಅಂತ ಹೇಳಿ ನಮಗೆ ಜೀವ ತಿಂದಳು. ನಮಗೆ ಸಮ್ಮರ್ ಹಾಲಿಡೇಸ್ನಾಗ ನಾವು ಸ್ಕೂಲ್ನಾಗಿದ್ದ ನಾವು ಸ್ಟೂಡೆಂಟ್ ಜೀವ ತಿಂತಂದ್ರೆ ನಾವು ಮನೆಗೆ ಸಮ್ಮರ್ ಹಾಲಿಡೇಸ್ ನಡೆಯಪ್ಪ ಈಗಾರ ಟೆನ್ಷನ್ ಫ್ರೀ ಇರೋ ಮನೆಗೆ ಅಂತ ಅಂದ್ಕೊಂಡ್ರು. ನಮ್ಮ ಮಮ್ಮಿನೇ ಸಾಕು ಮಾಡಿರೋಳು ನಮಗೆ. ಮತ್ತು ಆಮೇಲೆ ಅವ್ರು ಹೇಳಿದ ಮ್ಯಾಕ್ ಹೋಲ್ ಬಿಡಪ್ಪ ಒಂದು ಟ್ರೈ ಕೊಡಮ್ಮ ಅನ್ಕೇಸಿಂದ ಅಂದ್ಕೊಂಡು ಮತ್ತು ನಮ್ಮ ಅಕ್ಕ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದಳು. ಅದು ಈಗ ಯೂಟ್ಯೂಬ್ ಚಾನಲಿಗೆ 4000 ಫ್ಯಾಮಿಲಿ ಮೆಂಬರ್ಸ್. ಅದು ಬಿ ಜಸ್ಟ್ 3 ತಿಂಗಳದಾಗೆ, 3-4 ತಿಂಗಳ. ಈಗ ಇದು 4th ಮಂತ್ ರನ್ನಿಂಗ್. 4 ತಿಂಗಳಾಯ್ತು ನೋಡ್ರಿ ಸ್ಟಾರ್ಟ್ ಮಾಡಿ. 4ನೇ ಮಂತ್ ಸ್ಟಾರ್ಟ್ ಆಗ್ಯದ. ಈಗ ಬ್ಯಾಸ್ಗಿ ಚುಟ್ಟಿದಾಗ ಇದು ಮಾಡಿದ್ದೆವು, ವಿಡಿಯೋ ಸ್ಟಾರ್ಟ್ ಮಾಡಿದ್ದೆವು. ಸೊ ಈಗ 4 ತಿಂಗಳದಾಗ ನಮಗೆ ಎಷ್ಟು 4000 ಫ್ಯಾಮಿಲಿ ಮೆಂಬರ್ಸ್. ಅದು ಯಾರ ಸಲಕ ಎಲ್ಲ ನಿಮ್ಲಿಂತೆ ನಿಮ್ಮ ಸಪೋರ್ಟ್ ಕೊಟ್ಟಿರಿ ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಅಂದ್ರೆ ಮೆಚ್ಚಬೇಕ ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಅಂತ. ನೆಕ್ಸ್ಟ್ ಸೊ ಅದ್ರ ಸಲುವಾಗಂತ ನಮ್ಮ ತಂಗಿ ಏನೋ ಇವತ್ತು ಡಿನ್ನರ್ ಸ್ಪೆಷಲ್ ಮಾಡ್ಲತ್ತಾಳ. ಸೊ ಏನಂತ ನೋಡಂಬರಿ. ಏನು ಮಾಡತ್ತಿ ಸುಂದ್ರ ಹೇಳ್ತಿ ಕೇಳಮಂತಾಗ ಅದಕ್ಕೆ ನಮ್ಮ ಫ್ಯಾಮಿಲಿ ಮೆಂಬರ್ಲಿಂದ ಚುಪಾಸೋದೇನದ. ಇವತ್ತು ನಾ ಎಗ್ ಬಿರಿಯಾನಿ ಮಾಡ್ಬೇಕಂತ ಅನ್ಕೊಂಡಿನಿ. ಟ್ರೈ ಮಾಡತ್ತೀನಿ ಎಲ್ಲ. ನಾ ಫಸ್ಟ್ ಟೈಮೇ ಟ್ರೈ ಮಾಡ್ತೀನಿ, ಯಾಕಂದ್ರೆ ನಾವು ಒಟ್ಟ ಏನೋ ಕೆಲಸ ಮಾಡಂಗಿಲ್ಲ ಅಡಿಗೆ ಅವೆಲ್ಲ. ಬಟ್ ಖರೆ ಹೇಳ್ಬೇಕಂತಂದ್ರೆ ಅಕ್ಕಿ ಅಡಿಗೆ ಮಸ್ತ್ ಮಾಡ್ತಾಳ್ರಿ. ನನ್ಕಿನ ನಮ್ಮ ಮಮ್ಮಿನ್ಕಿನ ಮಸ್ತ್ ಅಕ್ಕಿನೇ ಮಾಡ್ತಾಳ. ಇವ್ರು ಹಿಂಗೆ ಅಡುಗೆ ನಾ ಚಲೋ ಮಾಡ್ತೀನಿ ಅಂತ ಹೇಳ್ತಾರಂತೆ. ನಾ ಮಾಡಲ್ಲ, ಯಾಕಂದ್ರೆ ಒಂದ್ಸಲ ಸ್ಟಾರ್ಟ್ ಮಾಡಿದೆ ಮಾಡ್ಲಕ್ಕಂದ್ರೆ ನನಗೆ ಹೇಳ್ತಾರೆ. ಅದಕ್ಕೆ ಒಟ್ಟ ಮಾಡಂಗಿಲ್ಲ ಅಡುಗೆ. ಒಂದು ಚಾ 6th ಸ್ಟ್ಯಾಂಡರ್ಡ್ಲಿ ಚಾ ಮಾಡಕ್ಕೆ ಕಲ್ತೀನಿ. ಇಷ್ಟು ಚಲೋ ಮಾಡ್ಲಿತ್ತಿದೆ ಅಂತ ಹೇಳಿ ಡಿಗ್ರಿ ಮುಗಿಸಿ PG ಪೋಸ್ಟ್ ಗ್ರಾಜ್ಯುಯೇಟ್ ಮುಗಿಸ್ದೆ, ನೌಕರಿನೂ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಇನ್ನೂ ತನಕ ಚಾ ಮನೆಗೆ ನಾನೇ ಮಾಡ್ಬೇಕು ಸಂಜೆ. ಮತ್ತು ಚಲೋ ಅಲ್ಲ ಅದ್ರೊಳಗೆ ಏನದ ಮಾಡಿಕೊಟ್ರೆ ಪುಣ್ಯ ಬರ್ತದೆ. ನೀನು ಆಯಿತು ಬರ್ಲಿಕ್ಕೆ ಅಡುಗೆ ಮಾಡೋದು ಪುಣ್ಯ. ಓಕೆ ಗಾಯ್ಸ್, ಫ್ರೆಂಡ್ಸ್ ಏನಂತಾರೆ ಫ್ಯಾಮಿಲಿ. ಹಾಂ, ಸೊ ಥ್ಯಾಂಕ್ ಯು ಧನ್ಯವಾದ ಸೋ ಮಚ್. ಸೊ ನಿಮ್ಮದು ಸಪೋರ್ಟ್ ಹಿಂಗೆ ಇರಲಿ. ಯಾರ್ಯಾರಿದು ವಿಡಿಯೋ ಫಸ್ಟ್ ಟೈಮ್ ನೋಡ್ಲತ್ತೀರಿ ಪ್ಲೀಸ್ ನನ್ನ ಚಾನಲಿಗೆ ಒಂದ್ಸಲ ವಿಸಿಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್, ಕಮೆಂಟ್. ಓಕೆ, ಸೊ ಎಲ್ಲ ಮಾಡಿರಿ ಪ್ಲೀಸ್. ಹಿಂಗೆ ಈ ಥರನೇ ಸಪೋರ್ಟ್ ಮಾಡಿರಿ, ಹಿಂಗೆ ಬೆಳೆಸ್ರಿ. ವಿಡಿಯೋಸ್ ಇನ್ನು ಡೈಲಿ ವಿಡಿಯೋಸ್ ಚಲೋ ಮಾಡಿ ಹಾಕ್ತೀವಂತ. ರೆಸಿಪೀಸ್ ಆಗಲಿ, ವ್ಲಾಗ್ಸ್, ಹೊರ ಹೋಗೋದು. ಈಗ ನಡಿ ನೆಕ್ಸ್ಟ್ ಅಡುಗೆ ಮಾಡೋ ಟೈಮ್ ಅಲ್ಲತ್ತ. ಮತ್ತು ನಾಳೆ ಬೆಳಗ್ಗೆ ಅದು ಹೋಗ್ಬೇಕು. ನೋಡಂಬರ್ರಿ ಈಗಕ್ಕೆ ಹೆಗ್ ಬಿರಿಯಾನಿ ಹೆಂಗೆ ಮಾಡ್ತಾಳ, ಏನೇನು ಹಾಕ್ತಾಳ ಅಂತ. ಈಗ ಏನು ಮಾಡಿದಿ? ಈಗ ಅನ್ನಕ್ಕೆ ಇಟ್ಟಿನೀಗ ಆಲ್ರೆಡಿ ತತ್ತೀರ ಕುದ್ದಿಲಕ್ಕೆ ಬಂದದ. ಸೊ ಎಷ್ಟೊತ್ತಾಯ್ತದ? 20 ನಿಮಿಷ, 15 ಮಿನಿಟ್ಸ್ ಆಯ್ತೇನ ಅಷ್ಟೇ. ಈ ಕಡೆ ಇದು ಅನ್ನಕ್ಕೆ ಇಟ್ಟಿ ನೋಡಿ, ಬಾಸ್ಮತಿ ಅಕ್ಕಿ. ಅಂದರೆ ಇವತ್ತು ಬಾಸ್ಮತಿ ಅಕ್ಕಿಲೇ ಎಗ್ ಬಿರಿಯಾನಿ. ಯಸ್. ನೀರು ಸಾಕಿಲ್ಲ. ಸೊ ಫುಲ್ ಧಮಾಕ ಇವತ್ತು ಎಗ್ ಬಿರಿಯಾನಿ ಪಾರ್ಟಿ. ಅವ್ರ ಮಕ್ಕಳದ್ದು ಮಾಡತ್ತೀವಿ. ನನಗೆ ನೀರು ಸಾಕಿಲ್ಲ ಇಟ್ಟೆ, ನಂಗೆ ಗೊತ್ತಾಗಲ್ಲ ಅಳತಿ. ಹಾಂ ಸಾಕು. ಇಲ್ಲ ಕರೆಕ್ಟ್. ಉಪ್ಪ ಫಾಸ್ಟ್ ಇಡ್ಲಿ, ಸ್ಲೋನೇ ಇರ್ಲ? ಸ್ವಲ್ಪ ಮೀಡಿಯಮ್ ಇಡು, ಭಾಳ ಸ್ಲೋ ಅಂದ್ರೆ ಲೇಟ್ ಆಗ್ತದೆ. ಎಸ್. ಅಲ್ಲಿ ಏನೇನೋ ಕಟ್ ಮಾಡಿದಿ. ಈಗ ಆಲ್ರೆಡಿ ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ ಎರಡು ಕಟ್ ಮಾಡಿ ಇಟ್ಟಿನ. ನೋಡ್ರಿ, ಇಲ್ಲಂತ ತಂಗಿ ಆಲ್ರೆಡಿ ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಟಾಳ, ಮತ್ತು ಇಲ್ಲಿ ಮೆಣಸಿನ್ಕಾಯಿ ಹೋಳು ಮಾಡಿ ಇಟ್ಟಾಳ. ಇದು ಉಳ್ಳಾಗಡ್ಡಿ ಎಷ್ಟು ಕಟ್ ಮಾಡ್ಕೊಂಡು? ಉಳ್ಳಾಗಡ್ಡಿ 3. ಸಣ್ಣ ತೊಗೊಂಡಿನ, ದೊಡ್ಡದು ನೋಡಿಲ್ಲ. ಓಕೆ, ದೊಡ್ಡ ಅಂತಂದ್ರೆ 2. ದೊಡ್ಡದಂದ್ರೆ 2 ನಡೀತಾ.
ಮನೆಗೆ ಎಷ್ಟು ಮಂದರ ಅದು ನೋಡ್ಕೇಸಿ ಅದ್ರ ಮೇಲೆ ಡಿಪೆಂಡ್ ನೋಡ್ಕೊಂಡು ಇದು ಮಾಡ್ಬೇಕು. ಸ್ವಲ್ಪ ಈಗ ಕೊತ್ತಂಬರಿ ಬಿ ಕಟ್ ಮಾಡ್ಕೊಂಡು ಇಟ್ಕೊಂಬ. ಆಮೇಲೆ ಲಾಸ್ಟಿಗೆ ಹಾಕ್ಲಕ್ ಬೇಕಲ್ಲ ಹೌದು ಜರ ಗಾರ್ನಿಶ್ ಚಲೋ ಕಾಣ್ಲಕ್ಕ. ಚಲೋ ಕಾಣಕ್ ಇದೆಲ್ಲ ನಾರ ಬಾಜಿ ತೆಗೆದಿಡ್ತೀನಿ. ನಿಮ್ಮ ಸಲಕ್ಕೆ ಹಾಕ್ತೀನಿ ಇದೆಲ್ಲ. ಟೇಸ್ಟ್ ಕೊಡ್ತದೆ, ತಿನ್ಬೇಕು. ಕರಿಪತ್ತ ಕೊತ್ತಂಬರಿ ಅಲ್ಲವಾ ಯಾಕವ ತಿನ್ರವ, ನನಗೆ ಇವೆಲ್ಲ ಪಸಂದ್ ಬರಲ್ಲ. ಏನು ಪಸಂದ್ ಬರ್ತದೆ ಹೊರಗಿನ ತಿನ್ನೋದು? ಯಸ್ ಗೊತ್ತಿಲ್ಲ ನೀನು ಗೊತ್ತು ನನಗೆ, ಅದಕ್ಕಂತ ಹೇಳ್ತೀನಿ. ಗುಡ್ ಗರ್ಲ್ ನೋಡ್ರಿ ಎಷ್ಟು ಚಲೋ ಹೇಳ ಮಕ್ಕ. ಎಲ್ಲ ತಿಳಿತಾವ ಓಕೆ, ಹೇಳೋದಕ್ಕಿಂತ ಮುಂಚೆ ಎಲ್ಲ ತಿಳಿತಾವ. ಸಾಕಿಲ್ಲ? ಭಾಳ ಇರಬೇಕು ಕೊತ್ತಂಬರಿ, ಅಂದ್ರೆ ಲಾಸ್ಟಿಗೆ ಹಾಕಮ್ಮ. ಲಾಸ್ಟಿಗೆ ನೋಡಮ್ ಕಟ್ ಮಾಡ್ಕೇಸಿನ ಹಾಕಮ್ಮ ಅಂತ. ಇದ್ರನ್ಯಾಗ ಇದು ಹಾಕಮ್ಮ. ಮೇನ್ ಇಂಗ್ರೀಡಿಯೆಂಟ್ ನೆನಪು ಇರ್ತಲ್ಲ ಅವು ಕಟ್ಗಿ ಮಸಾಲ ಅದ ನೋಡಿ ಫ್ರಿಜ್ದಾಗ. ಇಲ್ಲ ಅದ ನೋಡಿ ಆ ಡಬ್ಬ್ಯಾಗ ಅದ ನೋಡ್ರಿ. ಹಾಂ ಅಲ್ಲಿ ಲಾಸ್ಟಿಗೆ ಇಟ್ಟೋಡು ಮಮ್ಮಿ ಆ ಡಬ್ಬಿ ತೊಗೋದು. 2 ಡಬ್ಬಿ ಉದ್ದ ಡಬ್ಬಿ ತೊಗೋದು. ಹಾಂ ಅದ್ರಾಗ ಅಲ್ಲಿ ಕವರ್ದಾಗ ಅದ ನೋಡಿ ಲಾಸ್ಟ್. ಎಸ್ ಅಲ್ಲಿ ಅದ್ರದಾಗೆ ಇಟ್ಟದು. ಮತ್ತೆ ಎಲ್ಲಿ 20 ಸಲ ಫ್ರಿಜ್ ತೆಗೆದು ಮುಚ್ಚೋದಂತ. ಮತ್ತು ಅಡುಗೆ ಮಾಡೋರಿಗೆ ಗೊತ್ತಿರ್ತದೆ. ತಿಂಗಳಿಗೆ 1 ಸಲ ಕಿಚನ್ ರೂಮ್ದಾಗ ಬರೋರಿಗೆ ಏನು ಗೊತ್ತಿರ್ತದೆ. ಭಾಳ ಖಾರ ಬಡ್ ನೋಡಿ ಇವೆಲ್ಲ ಬಾಯ ಬಂದಂದ್ರೆ ನನಗೆ ಸೇರಿಕೆ ಬರಲ್ಲ ಇವೆಲ್ಲ. ಓ ಹೈರಾಣ ಅದಕ್ಕಿನ ಸಂಗತಿ. ಹಾಕು ಅವು ಇವೆಲ್ಲ ಎಲ್ಲಿ ಲೀಫ್ ಅದು ಎಲ್ಲಿ ಅಲ್ಲ ಮಮ್ಮಿ ಅಲ್ಲಿ ಇಟ್ಟಾಳ ಫ್ರಿಜ್ದಾಗ ಇಟ್ಟಿರ್ಬೇಕು, ನಂಗೆ ಗೊತ್ತಿಲ್ಲ. ಲಾಂಗ್ ಲಾಂಗ್ ಮತ್ತು ಲಾಂಗ್ ಅಲ್ಲ. ಜರಾ ಎಣ್ಣೆ ಹಾಕ್ತೀನಿ. ಅಂಟ್ಕೋಬಾರ್ದಲ್ಲ, ಇದು ಆಗ್ಬಾರ್ದ ಅಂತ ಉದುರು ಆಗ್ಬೇಕು, ಅಂಟ್ಕೋಬಾರ್ದಂತ. ಚಮಚ ಅವು ತತ್ತಿ ನೋಡಮ್ ಬಾಜರ ಕುದಿಲತ್ತವೇನಿಲ್ಲ ಅಂತ. ಕುದಿಲತ್ತದ ನೋಡು ಆಲ್ರೆಡಿ. ಇದು ಫಾಸ್ಟ್ ಇಡು, ನೀ ಗ್ಯಾಸ್ ಫಾಸ್ಟ್ ಇಡಬೇಕು. ಯಾಕೆ ಇದು ಫಾಸ್ಟ್ ಇಷ್ಟೇ ಅದೇನು? ಅದು ಜರ ಕಸ ಕೂತದ ಅದ್ರನ್ಯಾಗ. ಅದು ಏನು ಚೆಕ್ ಮಾಡಿ ನಿನ್ಗೆ ಅದೇನು ಅನ್ನೋದು ಹೈರಾಣ. ನೀವು ಏನು ಬರೋಣ ಫಸ್ಟ್ ಟೈಮ್ ನೋಡತ್ತೀನಿ ಹಿಂಗೆ ಚೆಕ್ ಮಾಡೋರು ತತ್ತಿ ಬಿ ಹಿಂಗೆ ಬಿ ಚೆಕ್ ಮಾಡ್ತಾರ ಅಂತ. ಮತ್ತೆ ಜರ ನಮಗೆ ಇನ್ನೊಂದು ಸ್ವಲ್ಪ ಬಿಡು. ಇವೆಲ್ಲ ಪರ್ಫೆಕ್ಟ್ ಬಂದವ, ನಮಗೆ ನೋಡ್ಲಾರ್ದೆ ಗೊತ್ತದ. ನಾವು ಜರ ಈಗ ಕಲಿಯೋರು ಹಂಗೆ ಜರ ಅನ್ನಗಪ್ಲೆ ನೋಡಿ ಟ್ರೈ ಮಾಡ್ಕೇಸನ್ ಗೊತ್ತು ಮಾಡ್ಕೊತೀವಿ. ಸೊ ಇಲ್ಲಿ ಅನ್ನ ಕುದಿಲಕ್ಕೆ ಇಟ್ಟಾಳ. ಇಲ್ಲಿ ಆಲ್ರೆಡಿ ತತ್ತಿ ಕುದಿಲತ್ತದ. ಇನ್ನೊಂದು 10 ನಿಮಿಷ ಬಿಡಮ್ಮ. ಇನ್ನೊಂದು 10 ನಿಮಿಷ ಬಿಟ್ಟು ನೋಡಮ್ಮ ನೆಕ್ಸ್ಟ್ ಏನು ಮಾಡ್ತಾಳಂತ. ನೆಕ್ಸ್ಟ್ ಏನು ಮಾಡ್ಲವ ಅವು ರೆಡಿ ಆದರೆ ಇದು ಮಾಡಕತ್ತ. ಅಲ್ಲಿ ತನ ಏನಾರ ಹೇಳು. ಅಲ್ಲಿ ಥರ ಏನು ಹೇಳಪ್ಪ? ಅದು ಕುದೇತನ ನಿನಗೆ. ಓಕೆ ನಂದು ಬಿಡು, ನಂದು ಫೀಲಿಂಗ್ರೆ ನೀ ಶೇರ್ ಮಾಡಿದೆ. ನಿನಗೆ ಹೆಂಗೆ ಅನ್ಸತ್ತದ? ನನಗೆ ಭೀ ಖುಷಿ ಆಲತ್ತದ. ನಾ ಭೀ ಸ್ಟಾರ್ಟ್ ಮಾಡಿದೆ, ಬಟ್ ಇನ್ನಟ್ಟು ಪೇಷನ್ಸ್ ಇರ್ಲಿಲ್ಲಪ್ಪ. ಖರೆ ಬಿಟ್ಟಪ್ಪ ನನಗೆ ಅಷ್ಟು ಪೇಷನ್ಸ್ ಲೆವೆಲ್ ನನಗೆ ಇರ್ಲಿಲ್ಲ. ದಿನ ಬಂದ್ರುಪ್ಲೆ ಮಾಡ್ಬೇಕು. ಬೆಳಗ್ಗೆ ಎದ್ರುಪ್ಲೆ ಅಲ್ಲಿ ಜಲ್ದಿ ಎದ್ದೇಳ್ಬೇಕು, ಸ್ಕೂಲಿಗೆ ಹೋಗ್ಬೇಕು. ಅಲ್ಲಿ ಚಂತನ ನಿಂತು ಎಲ್ಲ ಪಾಠ ಮಾಡಿ ಬಂದು ಮತ್ತೆ ಇಲ್ಲಿ ಮನೆಗೆ ಬಂದು ಇದು ಮಾಡತ್ತನ ಅಷ್ಟು ಪೇಷನ್ಸ್ ನನಗೆ ಇರ್ಲಿಲ್ಲ. ಜಲ್ದಿನೇ ವೀಕ್ ಆಗ್ತದ ನನಗೆ. ಮೊದಲೇ ಅವೆಲ್ಲ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ಅವೆಲ್ಲ ಮೊದಲೇ ಕಾಲ್ ವೀಕ್, ರಕ್ತ ಕಮ್ಮಿ ಅಂತ ಎಲ್ಲ ಅಂತ ಡಾಕ್ಟರ್ಗಳು. ಅದಕ್ಕಂತ ಏನೇನು ಅದು ಭೀ ಅದ. ಯೂಟ್ಯೂಬ್ ಮಾಡ್ಬೇಕಂದ್ರೆ ಅಷ್ಟು ಈಸಿ ಅಲ್ಲ ನೋಡ್ರಿ. ಅದಕ್ಕಂದ್ರೆ ನಾರೇ ಇಷ್ಟು ಕಷ್ಟಪಟ್ಟಿನ ಸ್ಕೂಲಿಂತ ಬಂದ್ರುಪ್ಲೆ ಫಸ್ಟ್ ನಾ ಏನಂತ ಫ್ರೆಶ್ ಅಪ್ ಭೀ ಆಗ್ತದೆ. ಇಲ್ಲಿ ಬ್ಯಾಗ್ ಒಕಾಡ್ತಿದ್ದೆ ಬರ್ತಿದ್ದೆ. ಇವತ್ತು ಶಾರ್ಟ್ಸ್ ವಿಡಿಯೋ ಏನು ಹಾಕಬೇಕು ಇದೇ ಇರ್ತಿತ್ತು. ಚಿಂತೆ ಇರ್ತಿತ್ತು. ಸಂಡೇ ಭೀ छुट्टी ಅದು ಇದ್ದಾಗ ನಾ ಎಷ್ಟು ಬಡ್ದಾಡ್ತಿದ್ದೆ ಮಕ್ಕೊಳಕ್ಕೆ. ಈಗಿಲ್ಲ, ಜಲ್ದಿ ಅದ್ರಪ್ಲೆ ಮೊದಲು ಏನು ವಿಡಿಯೋ ಹಾಕ್ಲಿ ಅದೇ ಟೆನ್ಷನ್ ಬಂತಂದ್ರೆ ನಾ ಪೂರನೇ ಏನ್ ಮಾಡ್ಬೇಕು ಏನಿಲ್ಲ. ಮೊದ್ಲೇ ಈಗ ಆನ್ಲೈನ್ ಇರ್ತಾರಿ ಎಲ್ಲರೂ. ಸಂಡೇ ದಿನ ಮನೆಗೆ ರೆಸ್ಟ್ ಮಾಡ್ತಾರ.
ಅದಕ್ಕಿಂತ ಇಂಪಾರ್ಟೆಂಟ್ ಅಂತಂದ್ರೆ ಲೈಕ್ ನಮ್ಮ ಉತ್ತರ ಕರ್ನಾಟಕ ರೆಸಿಪೀಸ್ಗಳು ಶೇರ್ ಮಾಡೋದು ಮಂದಿಗೆ ಇನ್ನು ಅಷ್ಟಕ್ಕೊಂದು ಇನ್ನ ಇದು ಆಗಿಲ್ಲ. ಈಗೀಗ ಇನ್ನ ಹೊರಗೆ ಹೊಂಟಿವಿ ನಾವು ಅಂದ್ರ ಭೀ ಲೈಕ್ ರೆಸಿಪೀಸ್ನಾಗ ಭಾಳ ಮಂದಿಗೆ ಬೇರೆ ಸೈಡ್ದವ್ರಿಗೆ ನಮ್ಮ ಉತ್ತರ ಕರ್ನಾಟಕ ಅಡಿಗೆ ಅಷ್ಟು ಗೊತ್ತಿಲ್ಲ. ಹೌದು, ಅವು ಪುಂಡಿ ಪಲ್ಯ ಶೇಂಗಾದಿಡ್ಡಿಯನ್ನ ಬಿದ್ದು ಸಾಯ್ತಾರ ಎಲ್ಲರೂ. ಬಿಡು ಬೇರೆ ಮಂದಿನ ಅದಕ್ಕಿನ್ನ ಡಬಲ್ ಇಷ್ಟಪಡ್ತಾರ ಅದಕ್ಕೆ. ಸೊ ಅದು ಶೇಂಗಾ ಹಿಂಡಿ ಭೀ ವಿಡಿಯೋ ಹಾಕೀನಿ, ಹೋಗಿ ನೋಡ್ರಿ, ಶಾರ್ಟ್ಸ್ದಾಗ ಹಾಕೀನಿ. ಸೊ ಅದಕ್ಕೆ ಭೀ ಮಸ್ತ್ ಭಾರಿ ವ್ಯೂಸ್ ಮತ್ತು ಲೈಕ್ ಸಿಕ್ಕ್ಯಾವ. ಮತ್ತು ಅಗಸಿ ಹಿಂಡಿ ಭೀ ಹಾಕೀನಿ. ಪುಂಡಿ ಪಲ್ಯರೇ ಲೆಕ್ಕನೇ ಇಲ್ಲ. ಪುಂಡಿ ಪಲ್ಯ ಚಟ್ನಿರೇ ನಮ್ಮ ಅಜ್ಜಿ ಮಾಡ್ಯಾರ ವಿಡಿಯೋ, ಅದಕ್ಕೆ ಭೀ ಎಷ್ಟು ಎಷ್ಟು 1000 ವ್ಯೂ, 80,000 82,000 ವ್ಯೂಸ್ ಆಗ್ಯಾವ. ಅವಾಗಿನ ಕಾಲ ಮಾಡೋರು ಚಟ್ನಿ ಈಗ ನಾವು ಮಾಡೋರು ನಾವು ಮಿಕ್ಸಿನೇ ಹಾಕ್ಬಿಡ್ರ ಅಂತ ನಾವು ತಿರುಗಿಸ್ತೀವಿ. ಇದು ಹಸ್ಕಲ್ದಾಗ ಕುಟ್ಟು ಮಾಡಿರು ಅಂದ್ರೆ ಭೇದ ಹಸ್ಕಲ್ದಾಗ ಮಾಡೋದು ಅಡಿಗೆ ಟೇಸ್ಟ್ ಬೇರೆನೇ ಕೊಡ್ತದೆ. ಅದ್ರೊಳಗೆ ಹಳಿ ಕಾಲದವ್ರ ಮಂದಿ ಹಿಂಗೆ ಅಜ್ಜಿದವರು ಎಲ್ಲ ಮಾಡಿದ್ರಂದ್ರೆ ಟೇಸ್ಟ್ ಬೇರೆನೇ. ಅದಕ್ಕೆ ನಾವು ಭೀ ಒಂದೊಂದು ಈಗ ಟ್ರೈ ಮಾಡ್ಲತ್ತೀವಿ ಮಾಡೋದು. ನಾರೇ ಯಾವಾಗ ನೋಡ್ರಿ, ನಾನು ಯಾವಾಗ 3ನೇ 4ನೇ ಇದ್ದೆ ಅವಾಗ ಅಡುಗೆ ಮಾಡೋದು ಕಲ್ತೀನಿ. ಆ್ಯಂಡ್ ಫಸ್ಟ್ ಅಡುಗೆ ನಾ ಮಾಡಿದ್ದು ಯಾವುದಂತಂದ್ರೆ ಅವಲಕ್ಕಿ. ಅವಲಕ್ಕಿನೇ ಮಾಡಿದ್ದೆ ನಾನು. ನಂಗೆ ಇನ್ನೂ ಭೀ ನೆನಪದ. ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಕಟ್ ಮಾಡಿ ಮಾಡಿದ್ದೆ. ನಾ ಫಸ್ಟ್ ಮಾಡಿದ್ದು ಚಾ ಮಾಡಿ, ಬಟ್ ಇನ್ನ ತನ ಭೀ ನಾ ದೊಡ್ಡಕ್ಕಾದ್ರೆ ಚಾ ಮಾಡ್ಲತ್ತೀನಿ. ನೀ ಸಣ್ಣಕ್ಕೆ 3ನೇ ಗಿಡದಾಗ ಅವಲಕ್ಕಿ ಮಾಡ್ತಿ, ಇನ್ನ ತನ ಅವಲಕ್ಕಿ ಮಾಡತ್ತೀರೇನಿ? ಹಾಂ, ಮತ್ತು ಒಂದೊಂದು ಸರ್ತಿ ಮತ್ತು ಸ್ಕೂಲಿಗೆ ಯಾರು ಕಟ್ಟಾರ ಮತ್ತು ಅವಲಕ್ಕಿ ಮಾಡಿ ಬೆಳಗ್ಗೆ ನಾಷ್ಟ. ಬಟ್ ನಮಗೆ ಅಡುಗೆರೇ ಬರ್ತದಪ್ಪ, ಅಡುಗೆ ಬರಲ್ಲ ಅದು ಬರಲ್ಲ, ನಮಗೆ ಎಲ್ಲ ಬರ್ತದೆ A to Z. ರೊಟ್ಟಿ ಅಷ್ಟೇ ಈಗೀಗ ಟ್ರೈ ಮಾಡ್ಲತ್ತೀವಿ. ಅದು ಮಾಡ್ಬೋದು, ಬಟ್ ಕೈ ಇಷ್ಟು ಚಲೋ ಕೈ ಇಲ್ಲ, ಬಡ್ದು ಇಷ್ಟು ತ್ರಾಸ ಆಗ್ತದ. ಅದಕ್ಕೆ ಸುಮ್ಮಿದ್ದಂಗೆ. ನಾರೇ ಈ ಲಾಕ್ಡೌನ್ ಆದ್ಮ್ಯಾಕ ನಂದು ಒಳಗಿನ ಪ್ರತಿಭೆ ಹೊರಗೆ ಬಂದದ. ಅಡುಗೆ ಮಾಡೋದು ಕಲಿಬೇಕ ನಾ ಅನ್ಕೇಸಿ ಮನೆ ಕುಂತ ಏನು ಮಾಡ್ಬೇಕು. ಮತ್ತು ಅದಕ್ಕಂತ ಅಡುಗೆ ಮಾಡೋದು ಕಲಿಯಮಪ್ಪ. ಓದಿರ್ತೀವಿ ನಾವು ಮನ್ಯಾಗ ಸುಮ್ಮನೆ ಏನೂ ಮಾಡಲ್ಲ, ನಿನಗೆ ಏನೂ ಬರಲ್ಲ ಮಾಡ್ಲಾಕ ಮುಂದೆ ಹಿಂಗೆ. ಬಟ್ ಗಂಡನ ಮನೆಗೆ ಹೋದ ಹೆಂಗೆ ಅದು ನೀ ಮಾಡ್ತಿದ್ದಿ ಅಷ್ಟೇ. ನಿಂಗೆ ಭಾಳ ದೊಡ್ಡ ಇಂಥವು ಬರ್ತಿದ್ದಿಲ್ಲ. ಅನ್ನ ಬ್ಯಾಳಿ ಪಲ್ಯ, ಒಂದೊಂದು ಪಲ್ಯ ಎಲ್ಲ ಬರ್ತಿಲ್ಲ, ಒಂದೊಂದು ಹಿಂಗೆ. ಈಗ ನೀ ಎಲ್ಲ ಕಲಿಯಲತ್ತಿ, ಒಂದೊಂದು ಯಾವ್ದಾವ್ದು ಬರಲ್ಲ ಅದು ಕಲಿಲತ್ತಿ ಅಷ್ಟೇ. ಇಂಟ್ರೆಸ್ಟ್ ಇರಲಿಲ್ಲ, ಬಟ್ ಈಗ ಇಂಟ್ರೆಸ್ಟ್ ಬೆಳಿಲತ್ತದ ಮಾಡ್ಬೇಕಂತ. ಇಲ್ಲಿ ಅನ್ನ ಆಲ್ರೆಡಿ ಮಾತಾಡೋದು ಗುಂಗದಾಗ ಅನ್ನ ಕುದಿಯೋದು ನಮಗೆ ಹರೋಬಿ ಇಲ್ಲ. ಇಲ್ಲಿ ಕೊತ್ತ ಅಂದ ಕೇಸಿಂದ ಇದು ಕುದಿಲತ್ತದ. ಸೊ ಇದು ಬಂದ್ ಮಾಡಮಂತ. ಈಗ ಭಾಳ ಐತಿ ಈಗ ಇದ್ರ ಕುದಿಯೋದು. ಈಗ ಇದು ಕುದಿಲತ್ತದ. ಢಕ್ಕನ್ ಮುಚ್ಚಮ್ ಜರ. ಈಗ ಢಕ್ಕನ್ ಮುಚ್ಚಂದ್ರ ಅದನ್ನ ಈಗ ಸ್ವಲ್ಪ ತಣ್ಣಗಾಲಿ ನೀರು, ಇಲ್ಲಾಂದ್ರೆ ಮತ್ತೆ ಕೈ ಹಾಕ್ತೇವೆ ಅಂದ್ರೆ ಮುಗಿದ ಕತಿ. ಇಲ್ಲಿ ನೋಡ್ರಿ ಇಲ್ಲಿ ಹೆಂಗಾಗ್ಯದ, ಕೈ ಸುಟ್ಟಿದ್ದು. ಇನ್ನ ತನದು ಗಾಯ ಹೋಗಲಾಗ್ಯದ, ಹಸೈ ಕಾಣತ್ತದ. ಬರ್ತದವ ಇನ್ನೊಂದು ಸ್ಕಿನ್ ಚರ್ಮ. ಬಟ್ ಎಷ್ಟು ಹಸೈ ಕಾಣತ್ತದ ನೋಡೀಗ. ನೋಡಿ ಇದು ಢಕ್ಕನ್ ಮುಚ್ಚಿದಲ್ಲ ಇಲ್ಲಿ. ಇದು ನೀರು ಝಾನ್ಸ್ಕೆಸಿಂದು ತಣ್ಣ ನೀರು ಹಾಕಬೇಕು ಅದ್ರಾಗ. ಇಲ್ಲಾಂದ್ರೆ ಏನು ಮಾಡು, ಅದು ಚಮಚಲಿಂತ ಒಂದು ಬುಟ್ಟೆ ಹಾಕು. ಹಾಂ, ಒಂದು ಬುಟ್ಟಿದ ಹಾಕಿ ತಣ್ಣ ನೀರು ಹಾಕಿ ಮಿಕ್ಸ್ ಮಾಡು. ಸ್ಮೆಲ್ಲೆಲ್ಲ ನೋಡ್ಬೇಡಿ ಹಂಗ, ತಿಳಿತದಲ್ಲ ಜರರೇ. ಅಲ್ಲೇ ಇಡೋದು, ನೀರು ತೊಗೊಂಡ್ಬಂದು ಹಾಕಿ. ಆರ್ಡ್ರ್ ಕೊಟ್ಟಂಗೆ ಮಾಡ್ಬೇಕು ನೀ. ಸಣ್ಣವ್ರ ಕೆಲಸನೇ ಅಟ್ಟವ, ದೊಡ್ಡವ್ರು ಏನು. ಹಾಂ, ಇದೊಂದು ಚಲೋ ಕಲ್ತಾವಡು ಶಟ್ಕೊಂಬದ. ನಿಂದರ್ ಸ್ವಲ್ಪ ಹೊತ್ತು ಕೈ ಸುಡ್ತು. ಸುಂದ್ರು ಕೈ ಸುಡ್ತದ, ಹಂಗೆ ಅನಿಸ್ತದ ಒಮ್ಮಲಿಗೆ. ಅದು ಅದ್ರೊಳಗಿನ ಗರಂ ಬರ್ತದ ನೋಡಿ. ಹಿಂಗೆ ಸ್ವಲ್ಪ ಒಂದು 5 ನಿಮಿಷ ಬಿಡು. ಈಗಿಂದ ನನಗೆ ಈಗೀಗ ಹೇಳೋದೇ ನಿಂತದ ನೋಡ್ರಿ. ನಾ ದೊಡ್ಡ ಕಂಬದಾಕೀಗ ಜರ ಭೀ ಏನು ಇದು ಇಲ್ಲ. ಹೌದಪ್ಪ, ನಮ್ಮ ಅಕ್ಕ ಹೇಳತ್ತ ಅಲ್ಲ ಅಷ್ಟು ಇದ್ರಲಿಂತ ಏನು ಇದು ಇಲ್ಲ. ನನ್ನ ಮಾತಿಗೆ ಜರ ಭೀ ಕಿಮ್ಮತ್ತೆ ಕೊಡಲ್ಲ. ಅದು ಸಣ್ಣವ್ರ ಕೆಲಸ ಅದ, ದೊಡ್ಡವ್ರಿಗೆ ಮಾತಿಗೆ ಕಿಮ್ಮತ್ತು ಕೊಡ್ಲತ್ತ. ಕುಂತ ನಿಂತಾಗ ಹೇಳ್ತಿ ಹೇಳದ ನಿಂತದ ಕುಂತದ. ನೀ ಮಾಡಿ ಏನು ಮಾಡತ್ತಿದೆಲ್ಲ ಮಾಡು ಇಸ್ಕೊಂಡು ಸುಮ್.
ಹೋಲಿ ಮತ್ತು ಬಿರಿಯಾನಿ ಅರ್ಧಕ್ಕೆ ನಿಂದಿರ್ತದೆ ನಾನು ನಿಂದ್ರಲ್ಲ ಅದು ಭೀ ಕುಂತು ಒಂದು ಬಿಟ್ಟಿತಾ ಅಲ್ಲ ಪ್ಲೇಟ್ ಮೇಲೆ ಇಡುವ ತಾವು ಬೈ ಜಲ್ದಿ ಪಟ್ಟ ನಾ ವಿಡಿಯೋ ಮಾಡಲಿ ನೀನು ಏನಂದೆ ನಾನು ನಿನಗೆ ಹೆಂಗದ ಅದಕ್ಕೆ ಹೇಳತ್ತಿದ್ದೆ ಜರ ದೊಡ್ಡವ್ರು ಹೇಳೋ ಮಾತು ಕೇಳ್ಬೇಕು. ಅಂತ ಅಂದ್ರೆ ಎರಡು ಕೊಡ್ತೈತೆ ಕೋರಿದ ಮತ್ತು ಆಮ್ಲೆಟ್ ಹಂಗದ ಅದು ಅರ್ಧ ಗಂಟೆ ಮ್ಯಾಲೆ ಐತೆ. ಹಳ್ಳು ತೆಗಿ ಬಾಯ್ ಅದು ತೆಗಿಲಿ. ಅದಕ್ಕೆ ನಿಂಗೆ ಕೈ ಸುಡ್ತ ತೆಗಿತೀನಿ ಅಂದೆ. ಈಗ ಇದು ಹಿಡಿ ಬಾ. ಇವು ಅವು ಭೀ ಹೊಂಟದೆ ಒಳಗಿನ ಲೇಯರ್ ಹೊಂಟದ ಲೇಯರ್ ಏನಂತಾರ ಅದಕ್ಕೆ ಆಲ್ರೆಡಿ ಇಲ್ಲಿ ಒಂದು ಮಾಡಿಟ್ಟಾಳೆ ಸುಬ್ಬಿ. ಅದು ಚಂದ ಐತೇನಿ ಚಂದ ಬರೋದು ಇದು ನಿಲ್ಲಂಗದ ಮಾತು ಕೇಳೋದು. ನಾ ಮಾತು ಕೇಳಲ್ಲ, ನೀ ಮಾತು ಕೇಳಲ್ಲ, ನೀ ಕೇಳಲ್ಲ, ನೀ ಶಟ್ಕೊಂಡು ಕೊಡ್ತಿ. ಹಂಗೆ ಮಾಡ್ಬಿಡೋಲೆ. ಹಾಂ ಬಿಡೋದು ಬಿಡು ಬಿಡು ಅದ್ರಾಗೆ ಬಿಡು. ಹಳ್ಳು ತೆಗಿಬೇಕು ಸುಂದ್ರೋದು. ಹಾಗೆ ಏನಿರ್ತದೆ ಗೊತ್ತು, ಅದು ಗರಮ್ ಇರ್ತದಲ್ಲ ಅದಕ್ಕೆ ಹಂಗೆ ಅನ್ನಿಸ್ತದೆ, ಇದು ಆಗಲ್ಲ. ಅದಕ್ಕೆ ಒಂದು ಸ್ವಲ್ಪ ಹೊತ್ತು ಬಿಡಬೇಕು. ಎಷ್ಟು ಫೋಕಸ್ ನೋಡ್ರಿ ಆಕಿ, ಎಷ್ಟು ಇದು ಧ್ಯಾನ ಕೊಟ್ಟು ಕೇಸಿಂತ ಇದು ಮಾಡತ್ತಾಳ. ಹಂಗೆ ನನ್ನ ಕೈಲಿಂದ ಬರಲ್ಲ ನೀ ಅದೇ ಮಾತು ತೊಳಬೇಕಲ್ಲ. ಹೆಂಗಿತ್ತು ಇವತ್ತಿನ ದಿನ ಸ್ಕೂಲ್ದಾಗ? ಇವತ್ತೇ ಚಂದಿತ್ತವ ರಿವಿಷನ್ ಅವೆಲ್ಲ ನಡ್ಲತ್ತವಲ್ಲ ಸಾಕು ಮಾಡಲ್ಲ ಏನಿಲ್ಲ. ಒಂದೊಂದು ಚುಕ್ಕೋಳಿಗೆ ನೋಡಿದ್ರು ಉಪ್ಪು ಎಷ್ಟು ಶಾಣೆ ಇವು ಹಂಗೆ ಇಟ್ಟು ಸಣ್ಣ ಏಜ್ನಾಗ ಇಷ್ಟು ತಿಳ್ಕೊತಾರ ಮಾಡ್ತಾರ ಅಂತ ಅನಿಸ್ತದ. ಒಂದೊಂದು ಚುಕ್ಕೋಳಿಗೆ ನೋಡ್ಬೇಕು ಅದೇ ಒಂದೇ ಕ್ಲಾಸ್ನಾಗೆ ಇಟ್ಟು ಮುಷ್ಕಿಲ್ ಇಟ್ಟು ಕನ್ಫ್ಯೂಸ್ ಆಗ್ತದ. ಇರ್ತಾವೆ ಪಾಪ ಎಲ್ರದ್ದು ಒಂದೇ ತಲೆ ಇರಲ್ಲ, ಅವ್ರಿಗೆ ತಲೆ ಹೊಡ್ಕೊಂಡು ಹೇಳ್ಬೇಕು. ಬಟ್ ನಾವು ಇಷ್ಟು ತಲೆ ಹೊಡ್ಕೊಂಡಿದ್ದು ಭೀ ಅವ್ರು ಭೀ ಸ್ವಲ್ಪ ಏನಾರ ಎಫರ್ಟ್ಸ್ ಹಾಕ್ದಿರಲ್ಲ ನಮಗೆ ಸ್ವಲ್ಪ ಸಮಾಧಾನ ಭೀ ಆಗ್ತದೆ. ಬಟ್ ಅವರು ಎಷ್ಟು ಚಂದ ಟೀಚರ್ಸ್, ಈ ಜನರೇಷನ್ ಟೀಚರ್ಸ್ ಎಷ್ಟು ಚಲೋ ಸಿಕ್ಕಿನೋ ಅವ್ರಿಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂತೀವಿ, ಅವ್ರಿಗೆ ಮೋಟಿವೇಟ್ ಮಾಡ್ತೀವಿ. ನಮಗೆ ಎಲ್ಲಿತ್ತು ಇಂಥ ಟೀಚರ್ಸ್ಗಳು? ನಮಗೆ ಮಾರ್ಕ್ಸ್ ತಗೊಂಡಿಲ್ಲ ಅಂದ್ರೆ ಅವ ಅಪ್ಪ ಕರೆಯೋದು ಬೈಯೋದು ಮಾಡೋದು ಏನು. ಅವಾಗ ಹೆಂಗಿತ್ತು ನಮ್ಮ ಮಮ್ಮಿ ಪಪ್ಪ ಹೆಂಗ್ ಬೈತಿರು ಟೀಚರ್ಸ್ ಎದ್ರೆ. ಈಗಿನವ್ರು ಉಲ್ಟಾ ಟೀಚರ್ಸಿಗೆ ಸ್ಟೂಡೆಂಟ್ಸ್ ಮುಂದೆ ನಾವು ಟೀಚರ್ಸ್ ಬಯಸ್ಕೋಬೇಕು ನಾವು ಪೇರೆಂಟ್ಸ್ ಕೈಲಿಂದ. ಅಂತ ಜನರೇಷನ್ ಇಡ್ಲತ್ತದ ಈಗ, ವರ್ಸ್ಟ್ ಜನರೇಷನ್. ಇನ್ನ ಕಾಲ ಎಲ್ಲೆಲ್ಲ ಹೋಗೋದು. ಇಲ್ಲಿ ಎಲ್ಲ ತತ್ತಿ ಈ ಥರ ಎಲ್ಲ ಮ್ಯಾಲಿನ ಸಪ್ಪಿ ತೆಗೆದಿಟ್ಟಾಳ. ಈಗ ಇದಕ್ಕೆ ನೆಕ್ಸ್ಟ್ ಪ್ರೊಸೆಸ್, ನೆಕ್ಸ್ಟ್ ಸ್ಟೆಪ್ ಕಟ್ಟಿಂಗ್. ಎಸ್ ಬ್ರೋ? ಕಟ್ಸ್ ಕ್ಯಾಚ್ 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 ಕ್ಯಾಚ್. ಇದು ಯಾರ್ದಿತ್ತು ಹೇಳ್ರಿ? ಕ್ಯಾಚ್ 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 ಕ್ಯಾಚ್. ಹೇಳ್ಕೆಂಪ ಯಾರ್ದು? ಇದು ಯಾರ್ದು ಅದ ನೋಡಿ. ಕ್ಯಾಚ್ 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 ಕ್ಯಾಚ್. ಕಿಲ್ಲಿಂಗ್ ಮಗ ಕಿಲ್ಲಿಂಗ್. ಇದು ಯಾರ್ದೋ ಅದ ಗೈ, ಸೀರಿಯಸ್ಲಿ ನಂಗೆ ನೆನಪು ಬರ್ಲಾಗ್ಯದ. ಯಾರ್ದೋ ಅದ. ಇನ್ನೊಂದ್ಸಲ ಮಾಡು ಪ್ಲೀಸ್, ಇನ್ನೊಂದ್ಸಲ ಮಾಡು. ಕಿಲ್ಲಿಂಗ್ ಮಗ ಕಿಲ್ಲಿಂಗ್. ಕ್ಯಾಚ್ 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 ಕ್ಯಾಚ್. ಚಿನ್ನಿ ಮಾಸ್ಟರ್ ಇಂದ ಆಕ್ಟಿಂಗ್ ಮಾಡತ್ತಾಳಕಿ ನಮ್ಮ ತಂಗಿ ಸುಂದ್ರು ತಂಗಿ. ಇಲ್ಲ ಅನ್ನ ಏನು ಕುದಿಲತ್ತದಲ್ಲ ಸ್ವಲ್ಪ ಡಕ್ಕನ್ ಆಲ್ಮೋಸ್ಟ್ ಆಗ್ಯದ ನೋಡಿ ಬೈ. ಡನ್. ಬಂದ್ ಮಾಡಲಿ. ಕುದ್ದದ ಭೀ ಅನ್ನ ಬಂದ್ ಮಾಡಿ ನೋಡಿದು ಗ್ಯಾಸ್. ಈಗ ಏನು ಮಾಡತ್ತಿ ಈಗ ನೀ? ಅದು ಆಮೇಲೆ ಮಾಡಮ್ಮಂತ ಫಸ್ಟ್ ಇದು ಮಾಡ್ಬ. ಈಗ ಇವು ತತ್ತಿ ಏನು ಮಾಡ್ತೀನಿ ನೋಡಿ, ಏನೋ ಕಟ್ ಮಾಡ್ತೀನಿ ಅಂದಿದ್ದಲ್ಲ. ಈಗ ನೆಕ್ಸ್ಟ್ ಇಲ್ಲಿ ತತ್ತಿ ಅದು ಎಣ್ಣೆಗೆ ಫ್ರೈ ಮಾಡ್ಲತ್ತಾಳ. ಹಾಂ ಸುಂದ್ರು ಹಿಂಗೆ ಇಲ್ಲ ಪೂರ್ತಿ ಹಿಂಗೆ ಕಟ್ ಮಾಡು. ಫುಲ್ ಮಿಡಲಾಗಿ. ಹಾಂ ಅದು ಒಂದರದಾಗೆ ಇಲ್ಲ 3-4 ಭಾಗ ಮಾಡು. ಅದನ್ನ ಪಲ್ಯ ಅದು ಹಿಂಗೆ ಕುದಿಸಿ ತತ್ತಿ ಅದು ಮಾಡ್ತೇವೆ. ಟಮಾಟೋ ಮಸ್ತ್ ಟೇಸ್ಟ್ ಬರ್ತದೆ. ಆಯಿತು ಮಾಡಿ, ನೀನು ಇಷ್ಟ, ನೀ ಮಾಡತ್ತೀನಿ ನೀನು ಇಷ್ಟ.
ಮಾಡ್ತೇನೆ ನಾನು. ಈ ಥರ ಹಿಂಗೆ ನಡು ಕಟ್ ಮಾಡಿರಿ. ಎದಕ್ಕಂತಂದ್ರೆ ಅದು ಕರೆಕ್ಟ್ ಫ್ರೈ ಆಗಬೇಕು. ಅದಕ್ಕೆ ಖಾರ ಉಪ್ಪು ಮತ್ತು ಅರಿಶಿಣ ಹಾಕ್ತೀವಲ್ಲ ಅದಕ್ಕಂತ. ಇನ್ನೂ ಮಾಡಬೇಕು. ಹಂಗೆ ಭೀ ಮಾಡಿ ನೀನು ಇಷ್ಟ. ನಾ ಏನು ತಿಳಿದೆ ಪೂರ್ತಿ ಹಂಗೆ ಮಾಡ್ತೇನೆ ಅಂತ ತಿಳಿದೆ. ಯಾಕಂದ್ರೆ ಹಿಂಗೆ ಮ್ಯಾಲೆ ಒಂದು ಸ್ವಲ್ಪ ಇಟ್ರಲ್ಲ ಚಲೋ ಅನಿಸ್ತದ ಅಂತ. ಇದು ಕೆಟ್ಟದಲ್ಲ, ಇದು ಲೈಕ್ ಕೆಟ್ಟದಂತೆ ನೋಡಿದ್ದು ಇದು ಆಗ್ಯದಲ್ಲ, ಇದು ಮ್ಯಾಲಿನ ಅದು ಅದು ಇದು ಮಾಡಿ ಎಸ್. ಅದಕ್ಕೆ ಮ್ಯಾಲೆ ಅದೊಂದು ಸ್ವಲ್ಪ ಇಟ್ಟೇವಲ್ಲ ಟೇಸ್ಟ್ ಬರ್ತದೆ. ಅದಕ್ಕೆ ಒಳಗಿನ ಭೀ ಅದು ಎಲ್ಲೋ ಕಲರ್ ಏನು ಇರ್ತದೆ ಅದು ಭೀ ಟೇಸ್ಟ್. ನಂಗೆ ಅದೇ ಇಷ್ಟ. ಈಗ ನಿನ್ನ ಸುಬ್ಬಿ ನಾಜುಕ ನೋಡಿ ಹಿಂಗೆ ಮುಟ್ಟದಕ್ಕೆ ಹೊಳತ್ತ ಒಳಗೆ. ಮತ್ತು ನಿನ್ನಪ್ಲೇ ನಾಜುಕಿರ್ತಾವೆ ಅವು ಭೀ. ನೀ ಕುಣಿಬೇಡ, ಸುಮ್ಮನೆ ಹಾಕು. ನನ್ನ ತಂಗಿ ಭೀ ಇವತ್ತು ಯಾಕೋ ಈ ವಿಡಿಯೋದಾಗ ಭಾಳ ಕುಣಿಲತ್ತಾವ. ಖುಷಿ ಆಕಿನ ಭೀ ಖುಷಿ ನೋಡ್ರಿ, ಎಷ್ಟಾಗ್ಯದ ಖುಷಿ ಇವತ್ತು. ನಮ್ಮ ಮಮ್ಮಿಯರೇ ಬೇರೆ ಲೆವೆಲ್ ಖುಷಿದಾಗ್ಯಾರ ಈಗ ಅವ್ರು. ಪೂರ್ತಿ ಏನಿಲ್ಲ ಅವ್ರು ಗಾಳೆ ಹಾರಾಡ್ಲತ್ತಾರ ಅವರು. ನೋಡಿದ್ರಲ್ಲ, ಅದಕ್ಕೆ ಮಮ್ಮಿ ಹೇಳಿದ ಮಾತು ಕೇಳಲ್ಲ. ನೀವು ಮಮ್ಮಿ ಹೇಳಿದ ಮಾತು ನಿಮ್ಗೆ ಏನು ಬೆಲೆ ಎಂಬುದೇ ಇರಲ್ಲ. ನಿಮಗೆ ತಾಯಿದೇರ ಎಂಬುದು ಬರೀ ನಿಮಗೆ ಎಲ್ಲ ಗೊತ್ತದಮ್ಮ ಮಾಡ್ತೀರ ಚಾಲು. ಅದೊಂದು ಕೇಳ್ಬೇಕಲ್ಲ ಈಗೇನ. ಬಾಕಿ ಅದ ಈಗ. ಯಾರು ಕೇಳ್ತಾರ? ಮಕ್ಕಳೇ ನನ್ನ ಅರ್ಧಗಾರ ಕೇಳ್ತಾರ ನನ್ನ ಮಾತು. ನಿಮ್ಮದೇ ಮಾಡ್ತೀರಿ, ಅದಕ್ಕೆ ಹೇಳ್ದೆ ನಿಮಗೆ ನಾ. ಇದಕ್ಕೆಲ್ಲ ಅರಿಶಿಣ ತತ್ತಿ ಫ್ರೈ ಮಾಡೋ ಸಲಕ್ಕ ಸ್ವಲ್ಪ ಎಣ್ಣೆ ರಸ ಇದು ಆಗ್ಬೇಕಿಲ್ಲ. ಅದಕ್ಕೆ ಇದ್ರಾಗ ಎಣ್ಣೆ ಹಾಕ್ರಿ. ಒಂದು ಸ್ವಲ್ಪ ಎಣ್ಣೆ ಹಾಕಿ ಏನು ಮಾಡಿರಿ, ಅರಿಶಿಣ, ಖಾರ, ಉಪ್ಪು ಹಾಕಿ ಅದು ಏನು ಇದೆಲ್ಲ ಹಿಂಗೆ ಈ ಥರ ಹಿಂಗೆ ಕಟ್ ಮಾಡಿವಲ್ಲ, ಇದು ಕಟ್ ಮಾಡಿದ್ದು ಅದೆಲ್ಲ ಕರೆಕ್ಟಾಗಿ ಫ್ರೈ ಆಗ್ತದೆ. ಎಲ್ಲ ಹತ್ತದ ಅದಕ್ಕೆ ಮಸಾಲ ಮಸ್ತ್ ಟೇಸ್ಟ್ ಕೊಡ್ತದೆ. ಹಾಕ್ಲ್ಯಾ? ಹಾಕು. ಇದು ಇದು ಲಾಸ್ಟ್ ಬ್ಯಾಡ್, ಅದು ಲಾಸ್ಟಿಗೆ. ಹಾಂ, ಅದು ಲಾಸ್ಟಿಗೆ ನಾವು ಹಾಕಂಬಂತದ್ದು ಕಟ್ ಮಾಡಿ ಹಿಂಗೆ ಮಾಡೋದು. ಮೊದಲೇನಿ ಎಣ್ಣೆ ಅಂಜದಕ್ಕ ಅದು ಕೆಳಗೆ ಅಂಟ್ಕೋತದ ನೋಡು. ಚಮಚಲಿಂತ ಇದು ಮಾಡು, ಫ್ರೈ ಮಾಡಿ ಹಿಂಗೆ ಚಲೋ ಘಸ ಘಸ ಅಂತ. ಹಾಂ, ಹಂಗೆ ಹಂಗೆ ಮಾಡು. ಇದೆಲ್ಲ ಕರೆಕ್ಟ್ ಫ್ರೈ ಆಗ್ತದೆ. ಇಲ್ಲಾಂದ್ರೆ ಒಂದೇ ಜಾಗದಾಗ ಹಿಂಗೆ ಅದು ಹೊತ್ತದಂಗೆ ಆಗ್ತದೆ. ಇದೇನು ಸಿಡಲ್ ತಗೋ, ಸಿಡಿತದ. ಬಟ್ ಅಷ್ಟೇ ಅಂತ ಪರಿ ಏನಲ್ಲ. ಅವು ಈಗ ಅವು ಮೆಣಸಿನ್ಕಾಯಿ ಹಿಂಗೆ ಹಾರ್ತಾವ ನೋಡು, ಅಂತ ಪರಿ ಏನಲ್ಲ. ಹಿಂಗೆ ಕಟ್ ಮಾಡ್ಬೇಕು ನೋಡಿ. ಕಾಣತ್ತಾವಲ್ಲ ಎಷ್ಟು ಚಲೋ ಕಾಣತ್ತಲ್ಲ ಅದು. ಹಿಂಗೆ ಕಟ್ ಮಾಡಿಕೊಂಡು ಫ್ರೈ ಮಾಡಬೇಕು. ತೆಗೀರಿ. 1-2-3 ನಿಮಿಷ ಹಂಗೆ ಎಣ್ಣೆಗೆ ಬಿಟ್ಟು ಆಮೇಲೆ ತೆಗೆದು ಬಿಟ್ಟು ಆಯಿತು. ಒಂದು ಇದರ ಟೇಸ್ಟ್ ಬರ್ತದೆ. ಹಾಗೆ ಇದು ಹಿಂಗೆ ಎಣ್ಣೆ ಖಾರ ಇದು ಮಾಡಿರ್ತೇವಲ್ಲ, ಒಳಗೂ ರಸ ಹೀರ್ಕೋತದ. ತಿನ್ನೋ ಟೈಮಿಗೆ ರುಚಿ ಬರ್ತದೆ. ರುಚಿ 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 ರುಚಿ. ವಾವ್ ವಾವೋ. ಫಿಶ್ ಫ್ರೈಸ್ ಮಾಡೋಟ ನನಗೆ ಹಿಂಗಾರ ಬಾಯಿ ನೀರೇ ಬರ್ತದೆ ಫಿಶ್ ಅನ್ನ. ಮತ್ತು ನನ್ನ ಫೇವ್ರೆಟ್ ಫಿಶ್, ನನಗೆ ಭಾಳ ಅಂದ್ರೆ ಭಾಳ ಇಷ್ಟ. ಇದು ಕಟ್ ಮಾಡಲ ಬ್ಯಾಡ್, ಅದು ಲಾಸ್ಟಿಗೆ ಹಾಕ. ಅದು ಬಿಡು ಲಾಸ್ಟಿಗೆ ನಾನು ಹಿಂಗೆ ಹೇಳ್ತೀನಿ ಹೆಂಗೆ ಅಂದ್ಕೇಸಿ. ಈಗ ನೆಕ್ಸ್ಟ್ ಪ್ರೊಸೆಸ್ ಏನು ಮಾಡ್ತಿ? ನೆಕ್ಸ್ಟ್ ಪ್ರಾಡಕ್ಟ್ ಅತ್ತೆ ಎಣ್ಣೆ ತೆಗಿ ಹೊತ್ತಂಗದ ಅದೇ ಎಣ್ಣೆ ಯೂಸ್ ಮಾಡೋಣ. ಹಳ್ಳು ಕಡಿತೋತೀನಿ ಈಗ. ನಂಗೆ ಇನ್ನೂ ತನಕ ಇದ್ರ ಮೇಲೆ ಗೊತ್ತಾಗಿಲ್ಲ. ಏನು ತತ್ತಿ ಮೊದಲು ಬಂದದೇನು ಕೋಳಿ ಮೊದಲು ಬಂದದ? ಏನು ಗೊತ್ತೇ ಫಸ್ಟ್ ದೇವರು ಸೃಷ್ಟಿ ಮಾಡಿರ್ತಾನ, ಕೋಳಿನೇ ಬಂದಿರ್ತಂತಿ. ನಾರ ತತ್ತಿ ಹೆಂಗೆ ಬರ್ತದೆ? ಫಸ್ಟ್ ಕೋಳಿ, ಲೈಕ್ ದೇವ್ರು ಫಸ್ಟ್ ಕೋಳಿ ಸೃಷ್ಟಿ ಮಾಡಿರ್ತಾನೆ, ತತ್ತಿ ತೊಡಿನ ಸೃಷ್ಟಿ ಮಾಡ್ತಾನೆ ದೇವ್ರು.
ಹ್ಮ್ ಫಸ್ಟ್ ಕೋಳಿ ಬಂದಿರ್ತದೆ ಆಮೇಲೆ ತತ್ತಿಗಳು ಹಂಗೆ ಇದು ಆಗ್ಯದ. ಇವ್ರು ಸೈಂಟಿಫಿಕಲಿ ಅದು ಇದು ಅನ್ಕೋತ ಹೋಗ್ತಾರೆ. ಏನು ನೋಡ್ಯಾರ ನಾವ್ರ ದೇವ್ರ ಮೇಲೆ ಬಿಲೀವ್ ಮಾಡೋರವ. ದೇವ್ರು ಫಸ್ಟ್ ಮನುಷ್ಯರಿಗೆ ಪ್ರಾಣಿ ಪಕ್ಷಿಗಳು ಇಂಥವೆಲ್ಲ ಫಸ್ಟ್ ಕ್ರಿಯೇಟ್ ಮಾಡಿ ತತ್ತಿ ತರ್ತಾನೆ ದೇವ್ರು ಹೋಗಿ ಹೋಗಿ ಸೀದಾ ಹಂಗೆ ಬರಲ್ಲ ಅವು. ಏನು ರಿಪೇರಿ ನಡೆಸಿದಿ? ಇದು ಜರ್ರಾನೇ ಲೂಸ್ ಆಗ್ಯದ ಇದು. ಅದು ಬರಲ್ ಬಿಡು ಹಂಗೆ. ಅದು ಏನು ಪಪ್ಪ ಸ್ಕ್ರೂ ಡ್ರೈವರ್ ಎದ್ರಲಿಂತ ಮಾಡ್ತಾರ. ಬಂತಲ್ಲ ಬಂತೇನು ಶಾಣಿ ಐತಿ. ಎಟ್ರಾಗದ್ನಿ ಅಲತ್ರಿ ಇಲ್ಲಿ ಎಣ್ಣೆಗೆ ನಿಂತೀವಲ್ಲ ಹಂಗೆ ಇವತ್ತು ಗರ್ಮಿ ಭೀ ಅದ ಭಾಳ ಅಂದ್ರೆ ಭಾಳ ಹಿಂಗೆ. ಹಾಂ ಏನವ ರಾಣಿ ಹೊಸ ಟಿ ಶರ್ಟ್ ತೊಗೊಂಡಿದ್ದೇನೆ? ಪಪ್ಪಂದದ ಇದು. ಈಕಿನ ಏನು ಕೆಟ್ಟ ಚಟ ಅದ ನೋಡ್ರಿ. ಬರೇ ಹುಡುಗರದ್ದು ಟಿ ಶರ್ಟ್ಗಳು ಭಾಳ ಇಷ್ಟ ಅಂತ ಈಕಿಗೆ. ನಾವು ಹುಡುಗಿಯರ್ ಸೆಷನ್ದಾಗ ಇರಲ್ಲ ಮಾಲ್ದಾಗ ಎಂತ ತೊಗೊಂಡು ಹೋಗ್ಬೇಕಂದ್ರೆ ಕೆಳಗಿನ ಜೆಂಟ್ಸ್ ಸೆಷನ್ದಾಗ ಇರ್ತಾಳೆ ಈಕಿ. ಏನು ಗೊತ್ತಿವ ಎಷ್ಟು ಚಂದ ಅನಿಸ್ತಾವ. ಹುಡುಗಿಯಾರ್ದು ಹಿಂಗೆ ಹಿಂಗೆ ಮಾಡ್ಕೊತ. ನಾ ಅದಕ್ಕೆ ಅನ್ನಲ್ಲ ನಮ್ಮ ಮಮ್ಮಿ ಸುಮ್ಮನೆ ಹಿಂಗೆ ಅಪ್ಪಿ ತಪ್ಪಿಯಾಗಿ ಹುಡುಗಿಯಾಗಿ ಹಡ್ದಾಳ ಅಂತ ಕೇಸಿಂದ. ನಾವೇ ಅದೇ ಅಂತೆ ನಾವೇ ಹುಡುಗಾಗಿದೆ ಅಂದ್ರೆ ನಮಗಂದ ರಾತ್ರಿ 12 ಬಂದಾದ್ರೆ ಮನೆ ಬರ್ತೀವಿ. ನಿನಗೆ ಏನಿಲ್ಲ ಕಾಲ ಕೈ ಕತ್ತರಿಸಿ ಇಬ್ರು ಗಂಡ ಹೆಣ್ತೀನಿ ಒಂದು ಮೂಲೆ ಕುಂದಿರ್ಸ್ತಿರು. ನೀ ಏನಾರ ಅನ್ಕೊಂಡಿರ್ಬೇಕು ಮಗಳ. ಈಗ ಅದು ಆದ್ಮೇಲೆ ಏನು ಮಾಡ್ರಿ, ಎಣ್ಣೆ ಹಾಕ್ರಿ. ಕಡಾಯಿ ಇಟ್ರಿ ಹಿಂಗೆ ಎಣ್ಣೆ ಹಾಕಬೇಕು. ಎಷ್ಟು ಮೇಳಿ ಎಣ್ಣೆ ಹಾಕಿ ಸುಂದ್ರು? 3. ಸ್ವಲ್ಪ ಎಣ್ಣೆ ಇರಲಿ ಹಂಗಂತ ಜಾಸ್ತಿ ಭೀ ಬೇಡ ಮತ್ತು ಸುಮ್ಮನೆ ಹೆಲ್ತಿಗೆ ಭೀ ಪ್ರಾಬ್ಲಮ್. ಕೆಂಪು ಇದು ಇದ್ರಾಗೆ ಹುರಿಲ್ಲ ಉಳ್ಳಾಗಡ್ಡಿ ಹುರಿದಿದ್ದು ಇದ್ರಾಗೆ ಉಳ್ಳಾಗಡ್ಡಿ ಹುರಿದು ಬಿಡ್ರಿ. ಮತ್ತೆ ಯಾಕೆ ಇದು ಮಾಡ್ತೀರಿ ಸುಮ್ಮನೆ ವೇಸ್ಟ್ ಮಾಡ್ಕೊತ ಕೂತ್ರು ಅದೊಂದು ಇದಾಗಲ್ಲ. ರಾಣಿ ಎಣ್ಣೆ ಕೈಲಿ ಈ ಕೈದ ಕೇಸ ಇದನ್ನೇ ಮಾಡಿದೆ ಅಲ್ಲ ಮತ್ತೆ ಇದಾಯ್ತು ಎಣ್ಣೆ ಇದು ಜಲ್ದಿ ತಣ್ಣಗಾಯ್ತು. ಇಲ್ಲಿ ಉಳ್ಳಾಗಡ್ಡಿ ಹಾಕೋಲತ್ತ ನೋಡ್ರಿ. ನಿನ್ನಪ್ಪ ಗಾಟೆ ಬಸ್ಲಿತ್ತಿಲ್ಲ ನೀನು ಕೆಮ್ಮಲಿತ್ತಿ. ನನಗೆ ಜರ ಗಂಟಲು ಇದಾಗಿದೆ ಏನೇನೋ ಗುಸ್ ಅದ್ರ ಈಗ ಚಿಪ್ಸ್ ತಿಂದಿನಲ್ಲ ಅದಕ್ಕೆ. ಯಾರು ತಿನ್ನೋ ಅಂದ್ರೆ ಮತ್ತೆ ನಾ ತಿನ್ನೋ ಟೈಮ್ ಮಮ್ಮಿ ಪಪ್ಪನ ಮುಂದೆ ಅಂದ್ರೆ ನನಗೆ ಬೈ ಏನು ತಿಂತಾವೆಲ್ಲ ಹಂಗೆ ಹಿಂಗೆ ಅಂತಾನು. ಈಗ ಮಮ್ಮಿ ಪಪ್ಪ ಎಲ್ಲ ನೀನೇ ಮಗಳ ನೀನೇ ತಂದಿ ನೀ ತಿನ್ನೋ ಟೈಮ್ ಅದಕ್ಕೆ ನಾ ಭೀ ತಿಂದೀನಿ. ನೀನು ಯಾರು ತಿನ್ನೋ ಅಂದ್ರೆ ನಾ ತಿಂತಿದ್ದೆ. ನೀನೇ ತಿನ್ನೋ. ತಿನ್ನೋದ ತರೋದ ನೆಪ್ಪ ನಂದಾತ ತಿನ್ನೋ ನೆಪ್ಪ ನಿಂದಾತು. ಅಲ್ಲಿ ಬೈಸ್ಕೋಬೇಕು ನಾ. ಯಾವಾಗ ಬೈಸ್ಕೊತ ನಾನು ನಿನಗೆ ಅವಾಗ ಅವ್ರು ನಡು ಬಂದು ಹೇಳ್ತೀನಿ ನಿಂಗೆ ಸೇವ್ ಮಾಡ್ತೀನಿಲ್ಲ ಬಚಾಸ್ತೀನಿ. ಬಚಾಸ್ತಾವ ಕುಲ್ಲ ಮಾಡ್ಕೇಸಿಂದ ಫ್ರೈ ಮಾಡಿ. ಈಗ ಅದು ಪೂರ್ತಿ ಕೆಂಪಾಗತ್ತಾನೆ ಹಿಂಗೆ ಹುರಿಬೇಕು ನೋಡಿ. ಆಲ್ರೆಡಿ ನಿಮ್ದು ಇದು ಕೆಂಪು ಆಗ್ಯದ ನಿಮ್ದು ಉಳ್ಳಾಗಡ್ಡಿ ಅಂತ ಅನ್ನಕ್ಕೆ ಹೋಗ್ಬೇಡ್ರಿ. ಅದು ಆ್ಯಕ್ಚುಲಿ ಖಾರ ಹಾಕಿಸಿ ಹುರಿದಿದೆಯಲ್ಲ. ಕೆಂಪು ಅಂದ್ರೆ ಹಂಗಲ್ಲ ಅದು ಹಿಂಗೆ ಮ್ಯಾಲೆ ಉದುರ್ಸ್ತೀವಿ ಲಾಸ್ಟಿಗೆ ಬಿರಿಯಾನಿಗೆ ಹೆಂಗೆ ಮಾಡ್ತೀವೋ ಉಳ್ಳಾಗಡ್ಡಿ ಆ ಥರ ಫ್ರೈ ಮಾಡಬೇಕು. ಇಲ್ಲಿ ಆ್ಯಕ್ಚುಲಿ ಇನ್ನೂ ಎಣ್ಣೆ ಹಾಕಬೇಕು ಬಟ್ ನಾವು ಹಾಕಿಲ್ಲ ಯಾಕಂದ್ರೆ ನಮ್ಮ ಎಣ್ಣೆ ಮೊದಲೇ ಆಗಲ್ಲಾಗ್ಯದ. ಆಲ್ರೆಡಿ ಅಲ್ಲಿ ಹಾಕಿವಲ್ಲ ಅದಕ್ಕೆ. ಚೇಂಜ್ ಅದು ಇದ್ರದ್ದು ಹಿಂಗೆ ಆಗ್ಬೇಕು ನೋಡ್ರಿ. ತೆಗಿ. ಸೊ ಇಷ್ಟು ಕಲರ್ ಇದ್ರೆ ಸಾಕು ಭಾಳ ಬೇಡ. ಮತ್ತು ಹೊತ್ತಿರೋದು ಅದು ಟೇಸ್ಟ್ ಬೇರೆನೇ ಕೊಡ್ತದೆ ಹೊತ್ತದು. ಮತ್ತು ಅದು ಉಳ್ಳಾಗಡ್ಡಿ ತೆಕ್ಕೊಂಡು ಸೈಡಿಗೆ ಇಡಬೇಕು. ಅಲ್ಲಿ ಸೈಡಿಗೆ ಭೀ ಹತ್ತು ನೋಡೋಣ. ಪಕ್ಕಡ ಹಿಡುವಲ್ಲಿ ಹಿಂಗೆ ಹಾಕಿರ್ಬೇಕು ನಾವು. ಆಯ್ತು. ಈಗ ನೆಕ್ಸ್ಟ್ ಇದಾದ್ಮೇಲೆ ಸೀದಾ ಈಗ
ಏನೀಗ ಬಗಾರ್ ಬಗಾರ ಸಿದ್ಧ ಬಗಾರ್. ಈ ಕಡೆ ಇಲ್ಲದ ಎಣ್ಣೆ ಅದೇ ಅವ ಹಾಕು, ಹೆಂಗೂ ಫ್ರೈ ಮಾಡಿದೆ ಅದ. ಅದು ಎಣ್ಣೆ ಮತ್ತು ಚಲ್ಲಕ್ಕೆ ಹೋಗ್ಬೇಡ್ರಿ, ಅದೇ ತೊಗೋರಿ. ಅದಕ್ಕಂದ್ರೆ ಖಾರ ಉಪ್ಪು ಅರಿಶಿಣ ಎಲ್ಲ ಹಾಕಿ ಫ್ರೈ ಮಾಡಿವಲ್ಲ, ಟೇಸ್ಟ್ ಬರ್ತದೆ. ಅದಕ್ಕೆ ಟೇಸ್ಟ್ ಭೀ ಬರ್ತದೆ ಜರ. ಹಿಂಗೆ ಇಷ್ಟಿಲ್ಲ, ಇಲ್ಲ ಸಾಕು, ಭಾಳ ಆಯ್ತು. ಈಗಲ್ಲಿ ಉಳ್ಳಾಗಡ್ಡಿ ಕಟ್ ಮಾಡತ್ತ. ಉಳ್ಳಾಗಡ್ಡಿ ಹಾಂ ಸಾರಿ, ಟಮಾಟ. ಪೂರಿ ಅಂದನ ಅಂತೀನಿ, ಎಲ್ಲ ಭೀ ಅಂತೀನಿ. ಉಳ್ಳಾಗಡ್ಡಿ ಟಮಾಟ ಉಳ್ಳಾಗಡ್ಡಿ ಹೇಳತ್ತಾರ. ಮತ್ತು ಉಳ್ಳಾಗಡ್ಡಿಗೆ ಏನಂತ ಮೆಣಸಿನ್ಕಾಯಿ ಅವಿ ಹಂಗೇನು ಭೀ ಇಲ್ಲ. ಈಗಲ್ಲಿ 2 ಟಮಾಟ ಎಷ್ಟು 2 ತೊಗೊಂಡಿಯಲ್ಲ, ಏನು ಒಂದೇ? ಸಾಕಾಗೋಣಂದೆ. ದೊಡ್ಡದಲ್ಲ, ಅದಕ್ಕೆ ಒಂದೇ ತೊಗೊಂಡಾಳ. ಸಣ್ಣ ಇದ್ದವು ಅಂದರೆ 2 ತೊಗೋಬೇಕು. ಇವು ಸಣ್ಣ ಕಟ್ ಮಾಡ್ಬೇಕು. ಫುಲ್ ಈಗ ಹಿಂಗೆ ಸಣ್ಣ ಕಟ್ ಮಾಡ್ಬೇಕು ನೋಡ್ರಿ, ಈ ಥರ. ಇಲ್ಲಾಂದ್ರೆ ಬಾಯಿಗೆ ಬರ್ತಾವೆ, ಟೇಸ್ಟ್ ಬರಲ್ಲ, ಬರೀ ಅದೇ ಟಮಾಟನೇ. ಹಿಂಗೆ ಈ ಥರ ಹಿಂಗೆ ಸಣ್ಣ ಮಾಡ್ಕೊರಿ, ಒಂದು ದೊಡ್ಡ ಟಮಾಟ. ಇಲ್ಲಿ ಎಣ್ಣೆ ಕಾಯ್ಲತ್ತದ. ಇದು ಕಟ್ ಮಾಡ್ಕೊಂಡಿಟ್ಟಿವಿ ಅದು ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡು ಇಟ್ಟಿದ್ದಾವಲ್ಲ, ಎಣ್ಣೆ ಹಾಕಿದ್ಮೇಲೆ ಇದು ಹಾಕ್ಬೇಕು ನೋಡ್ರಿ. ಎಣ್ಣೆ ಕಾಯ್ಬೇಕು ಫಸ್ಟ್, ಕಾಯ್ದ್ಮೇಲೆ ಇದು ಹಾಕಿ. ಮತ್ತು ಇನ್ನೊಂದು ಸಲ ಗರಂ ಮಸಾಲ ಹಾಕಿ. ಅದು ಅನ್ನದಾಗ ಒಂದು ಸ್ವಲ್ಪ ಹಾಕಿದ್ದೆವು, ಇಲ್ಲೊಂದು ಸ್ವಲ್ಪ ಹಾಕಬೇಕು. ಸ್ವಲ್ಪ ಹೆಚ್ಚಿಗೇನಿಲ್ಲ. ಮತ್ತು ಹುಯಿ ಅಂತ ಬರ್ಕಂಗಿದ್ರಿ. ಇಲ್ಲ ಹೇಳ್ತೀನಿ. ಟಮಾಟ ಹಾಕ್ಬಿಡ್ಲ? ಹಾಕಿದ್ವಿ. ಈಗ ನೆಕ್ಸ್ಟ್ ಟಮಾಟ. ಅವಾಗ ನೋಡ್ರಿ ಇದು ಟಮಾಟ ಸಣ್ಣ ಫ್ರೈ ಮತ್ತೆ ಮೆತ್ತಗಾಗಬೇಕದು. ಅದಕ್ಕೆ ನಾವೇನು ಮಾಡಬೇಕು, ಸ್ವಲ್ಪ ಗ್ಯಾಸನ್ನು ಸ್ಪೀಡ್ ಮಾಡಿಕೊಳ್ಳಬೇಕು. ಸ್ಪೀಡ್ ಮಾಡೇ ಸ್ವಲ್ಪ. ನಾನು ಆಲ್ರೆಡಿ ಸ್ಪೀಡ್ ಇಟ್ಟಿದ್ದೆ. ಅಂದರೆ ಅವ್ರಿಗೆ ನೀನೇ ಕರೆಕ್ಟ್ ಇರ್ತಾನೆ. ಹಾಂ, ಮತ್ತು ದೊಡ್ಡವ್ರು ಎದಕ್ಕಾಗಿ ಆಗಿರ್ತೀವಿ ನಾವು ದೊಡ್ಡವ್ರಂತ. ನಾವು ಕರೆಕ್ಟ್ ಎಲ್ಲ ಕರೆಕ್ಟ್ ಇದ್ದೀವಿ ಅಂತ ಕೇಸಿಂದೆ ನಮಗೆ ದೇವ್ರ ದೊಡ್ಡವ್ರಿಗೆ ಅಂತ ಕೇಸಿ ಸೃಷ್ಟಿ ಮಾಡಿ. ಹಾಂ 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 ಏನು ಹಂಗೆ ಏನು ಹಂಗಿಲ್ಲದು, ನೀ ಗಲತ್ ಹೇಳತ್ತೀವಿ. ಕೈ ಎಣ್ಣೆ ಸಿಡಿಲತ್ತ ನನ್ನ ಕೈ. ಮತ್ತು ಹರ್ಷೇ ಸ್ಪೈಸಿ ಬೇಕು ಅಟ್ಟೆ ಖಾರ ಮಾಡಿ ಅವಿ ಜರ ಖಾರದ ಪುಡಿ ಭೀ ಹಾಕು, ಅದ್ರಲ್ಲಿ ಟೇಸ್ಟ್ ಭೀ ಕೊಡ್ತದೆ. ಜರ ನಮಗೆಲ್ಲ ಅಡುಗೆದಾಗ ಖಾರ ಪುಡಿ ಇದ್ರೆ ಜರ ಟೇಸ್ಟ್. ಒಂದು ಸ್ಪೂನ್ ಸ್ವಲ್ಪ ಹಾಕು, ಹೆಚ್ಚಿ ಸಾಕು. ಇಲ್ಲಿ ಅರಿಶಿಣ ಮತ್ತು 1.5 ಸ್ಪೂನ್ ಖಾರ ಹಾಕ್ಯಾಳ. ಈ ನೆಕ್ಸ್ಟ್ ಉಪ್ಪು ಆಲ್ರೆಡಿ ಹಾಕಿನಲ್ಲ ಅನ್ನದೇ, ಇದ್ರೊಳಗೆ ಒಂದು ಸ್ವಲ್ಪ ಹಾಕು. ಇದಕ್ಕೆ ಭೀ ಇದು ಆಗ್ಬೇಕಲ್ಲ, ಹಾಗೆ ಅದ್ರಾಗ ಸ್ವಲ್ಪ ಹಾಕಿವಲ್ಲ ನಾವು, ಹೆಚ್ಚಿಗೆ ಭೀ ಹಾಕಿಲ್ಲ. ಮತ್ತೆ ಸ್ವಲ್ಪ ಹಾಕು. ಏನು ರಂಗೋಲಿ ಹಾಕ್ಲತ್ತಿದ್ದೇನೆ? ಉಪ್ಪು ಕಮ್ಮಿ ಇದ್ರೆ ತಿನ್ಬೋದು.
ಉಪ್ಪು ಹೆಚ್ಚಿಗಾಯ್ತು ಎಲ್ಲ ಹೆಚ್ಚೇನಾಗಿಲ್ಲ ಬಿಡು. ಇಲ್ಲಿ ನೋಡಿ ಫುಲ್ ಖಾರ ಖಾರ ಹೆಂಗೆ ನಿಮ್ಮ ಅವನಗತ್ಲೆ ನಿನಗೆ ಭಾಳ ಗಲತ್ ಏನಂತಾರ ಇದು ರೂಢಿ ಭಾಳ ಇದ್ದದ ನೋಡಿ ನಿನಗೆ ಚಮಚ ಇಡೋದು ನಡು 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 ನೋಡು ಎಷ್ಟು ಸಲ ಹೇಳ್ತೀನಿ ನಂಗೆ ಇಡಬಾರ್ದು ಚಮಚ ಅಂತ. ನಾನು ನಮ್ಮ ಮಮ್ಮಿನ ಮಗಳಿದ್ದೇನೆ. ಆಯ್ತವ ಅದಕ್ಕೆ ಹಂಗೆ ಇಡತ್ತೀನಿ ನಮ್ಮ. ಹಳ್ಳು ಓ ಅನ್ನ ನೋಡ್ರಿ ರೆಡಿ ಆಗ್ಯದ ಅನ್ನ. ಎಷ್ಟು ಮಸ್ತ್ ಕಾಣತ್ತು ಬಾಸ್ಮತಿ. ಉದುರಾಗ್ಯದಲ್ಲ ಮಸ್ತ್ ಉದುರಾಗ್ಯದ. ತೆಗಿ ಅಂತಲ್ಲ ತೆಗಿತಿ ಮತ್ತು ನನಗೆ ನಮ್ಮ ಮಮ್ಮಿಗೆ ಬೇಕು. ನಾಟಕ ಅದು ಇದು ಮಸಾಲ ತೊಗೊಂಡಿದ್ದಲ್ಲ ಹಾಕೊಂಡ್ ಸ್ವಲ್ಪ. ಈ ನೆನಪಿಲ್ಲ ಅದಕ್ಕಂತ ಪರಿ ಜಾಡ್ಸೋದೇನದ ಜಾಡ್ಸೋದೇನದಂದ್ರೆ ಇಲ್ಲಿ ಎಲ್ಲ ಮಸಾಲ ಕುಟ್ಟಿತ್ತು. ಏನು ಮಸಾಲ ಅದು? ಇದು ಎಗ್ ಮಸಾಲ, ಬಿರಿಯಾನಿ ಮಸಾಲ ಎಲ್ಲ ಕೊಟ್ಟು ಬಿರಿಯಾನಿ ಇಲ್ಲಂದ್ರೆ ಆಯ್ತಪ್ಪ ಕೊಡು ಇದೆ ಅಂಕಲ್ ಅಂತಂದೆ. ಸಾಕ ಸಾಕು. ಮತ್ತು ಖಾರ ಖಾರ ಸ್ಪೈಸಿ ಇರ್ತದೆ ಮತ್ತೆ. ಪುದೀನಲಿಂತ ಫ್ಲೇವರ್ ಕೊಡ್ತದೆ. ಪುದೀನ ಫ್ಲೇವರ್ ಬೇರೆ ಅಡುಗೆಗೆ. ಈ ಕೊತ್ತಂಬರಿ ಪುದೀನ ಇವೆರಡು ಅಡುಗೆ ಇದ್ದರೆ ಚಲೋ ಫ್ಲೇವರ್. ಆಕಿನ ಪ್ರಕಾರ ನನ್ನ ಪ್ರಕಾರ ಇವೆಲ್ಲ ಬಾಜು ಇಡೋ ಕೆಲಸಗಳು ಎಕ್ಸ್ಟ್ರಾ ಕೆಲಸ ನಾನು ಊಟ ಮಾಡೋ ಟೈಮಿಗೆ. ಬಟ್ ನೀ ರುಚಿ ಅದ್ರಲ್ಲಿಂದ ಕೊಡ್ತದೆ, ಅವೆಲ್ಲ ಹಾಕೋದ್ರಲಿಂದ ಕೊಡ್ತದೆ. ನೀ ಹಾಕ್ಲಕ್ಕೆ ಹೋಗಬೇಡ, ರುಚಿನೇ ಕೊಡಲ್ಲ. ನೀ ಸೈಡಿಗೆ ಇಟ್ಟರೆ ಓಕೆ. ಮಾಡ್ಲಾರ್ದೇನೋ ಇರ್ತದೆ. ಹಳ್ಳು ಬಟ್ಟೆ ಕರೆಕ್ಟ್ ಇಡಿ ಮತ್ತು ಸುಡೋಂಗವ. ನಮ್ಮ ಶೆಫ್ ಹಾಕ್ಲತ್ತಾರ ನೋಡ್ರಿ ಈಗ ರೈಸ್. ಈಗ ಇದ್ರದಾಗ ಹಾಕ್ಲತ್ತಾರ. ಸ್ಟೈಲ್ ನೋಡ್ರಿ ಈಗ ಅವ್ರದ್ದು ಹಾಕೋದು. ಗ್ರಿಪ್ ಇರ್ಲತ್ತಾರ. ಗ್ರಿಪ್ ಈಗಿದು ಹುರಿದಿಟ್ಟಿದ್ದು ಉಳ್ಳಾಗಡ್ಡಿ ಈ ಥರ ಮ್ಯಾಲೆ ಹಾಕ್ರಿ. ಹಿಂಗೆ ಉದುರಿಸ್ಬೇಕು ಮ್ಯಾಲೆ ಫುಲ್. ಭಾಳ ಏನಿಲ್ಲ, ಸ್ವಲ್ಪ ಸ್ವಲ್ಪ. ಅನ್ನ ಬಿ ಲೇಯರ್ ಮೇಲೆ ರಿಯಲ್ ಮೇಲೆ ಈಗ ಅನ್ನ ಬಿ ಇಲ್ಲಿ ಒಂದು ಸ್ವಲ್ಪ ಉಳ್ಸ್ಯಾಳ, ಒಂದು ಸ್ವಲ್ಪ ಹಾಕ್ಯಾಳ. ಅದಾದಮೇಲೆ ಉಳ್ಳಾಗಡ್ಡಿ ಹಾಕಬೇಕು. ಉಳ್ಳಾಗಡ್ಡಿ ಹಾಕ್ಮೇಲೆ ಮತ್ತು ಅದೇನು ಉಳ್ದಿದ್ದು ಅನ್ನ ಅದಲ್ಲ ಇದು ಅನ್ನ ಮತ್ತೆ ಹಾಕಬೇಕು. ಲೇಯರ್ ಮಾಡ್ಬೇಕು. ಅದಕ್ಕೆ ಲೇಯರ್. ಕಲರ್ ಬಿ ಹಾಕೋಬೋದು ಇದ್ರ ಮೇಲೆ. ಹಂಗೇನಿಲ್ಲ ಹಾಕಮೇನ್ ಹಾಕೊಂತ ಎಲ್ಲ ಮಾಡವಂತ ಆಗದಲ್ಲಂತಿ. ಇವಕ್ಕೆ ಮತ್ತೆ ಅಪ್ಸೆಟ್ ಮಾಡ್ಬಿಡೋದಲ್ಲ. ಇವು ಒಂದೆರಡು ಹಾಕಮಂತ ಎಲ್ಲಕ್ಕೂ ಮಿಕ್ಸ್. ಮೇನ್ ರೆಸಿಪಿನೇ ನಂದದ. ಹಾಗಾಗಿ ನಾನು ಬೆಟ್ಟೆ ಕೇಸಿಂದೆ ನೀವೇ ಅದೇ ಮಾಡ್ಕೊಳ್ಬೇಕು ಅಂತ ಆಗ್ತದೆ. ಕುಲ್ಲ ಕುಲ್ಲ ಮಾಡಾಕ್ಬೇಕು. ಚಲೋ ಕಾಣತ್ತಲ್ಲ. ನನಗೆ ಮಿಕ್ಸ್ ಮಾಡೋ ಟೈಮಿಗೆ ಪ್ರಾಬ್ಲಮ್ ಆಗ್ತದೆ ನೋಡಿ. ಈಗ ಯಾಕ ಸುಡ್ತದ? ಸುಡಲ್ಲ, ಮಿಕ್ಸ್ ಕರೆಕ್ಟ್ ಆಗಲ್ಲ. ನಾನು ಮಾಡೋದು ನಾ ಮಾಡ್ತೀನಂತ ನಾ ಇದೀನಿ. ಇಲ್ಲ ಮಕ್ಕ ಎದಕ್ಕೆ ಟೆನ್ಷನ್ ತಗೋತಿ? ಹೇಳೆ ಏನು ಹೇಳ ಇವೆರಡು ತತ್ತಿ ಒಳಗೆ ಎಲ್ಲ ಮುಚ್ಚಿಡ್ತಿ. ನಾವು ಎರಡು ತತ್ತಿಗೆ ಮ್ಯಾಲೆ ಥರ ಮತ್ತೆ ಆಮೇಲೆ ನಮ್ಮ ಇನ್ನೊಂದು ತತ್ತಿ ವೇಟ್ ಮಾಡತ್ತದಲ್ಲಿ. ಅದು ನೀತಿನ ಯಾರೇ ಅದು ನಾ ಹಾಕ್ತೀನಿ ಲಾಸ್ಟಿಗೆ. ನೋಡಿ ಎಷ್ಟು ಭಾರಿ ಕಾಣುತ್ತೆ. ವೇಟಾ ಕೆಂಪು ಪಾಸ್
ಕಲಿಸ್ಲತ್ತಾಳ ಈಗ ನಮ್ಮ ತಂಗಿ ಅನ್ನ ಬಿರಿಯಾನಿ, ಎಗ್ ಬಿರಿಯಾನಿ ನೋಡ್ರಿ. ವಾವ್, ಕಲ್ಸೋದೇ ಮುಷ್ಕಿಲ್ ಅದ. ನಾ ಕಲಿಸ್ತೀನಂತ ಅಂತಂದಿನ. ಇದು ಕಲಿಬೇಕಲ್ಲ, ನಾ ಕಲಿಸ್ತೀನಲ್ಲ. ಏನು ಮಾತಾಡ್ತೋ ಏನೋವ. ಹಳ್ಳು ತಗೋ, ಯಾಕಂದ್ರೆ ಅಕ್ಕಿ ಸ್ವಲ್ಪ ಅನ್ನ ಇದು ಆತವ, ಮತ್ತು ಬಾಸ್ಮತಿ ಅಕ್ಕಿ ಅಲ್ಲ, ಅದಕ್ಕೆ ಇದು ಆಗ್ತದೆ. ಭಾಳ ತ್ರಾಸ ತಗೊಳತ್ತೀವಿ. ವಾವ್, ಬಿರಿಯಾನಿ ಗತ್ಲೆ ಕಾಣಿಸೋ ನಮ್ಗೆ. ಬಿರಿಯಾನಿನೇ ಮಾಡಿಲ್ಲ ನಂಗೆ ಅದು ಇದು ಮಟನ್ ಚಿಕನ್ ಬಿರಿಯಾನಿ ಗತ್ಲೆ. ಅವ್ರು ಭೀ ಇಟ್ಟೆ ಮಾಡ್ತಾರೆ, ಅಟ್ಟೆ ಅಲ್ಲಿ ಮಟನ್ ಇಡ್ತು, ಇಲ್ಲಿ ತತ್ತಿ ಇದು. ಅದೇ ಹೇಳ್ತೀನಲ್ಲ, ಮಸ್ತ್ ಕಾಣಿಸೋಲ್ಲ. ಅಂತೂ ಇಂತೂ ನನ್ನ ತಂಗಿ ಫಸ್ಟ್ ಟೈಮ್ ಎಗ್ ಬಿರಿಯಾನಿ ಮಾಡೋದು ಕಲ್ತಳು. ಸೊ ಫಸ್ಟ್ ಟೈಮ್ ಮಾಡಿದ್ರೆ ಭೀ ಚಲೋ ಕಾಣತ್ತದ. ಟೇಸ್ಟ್ ಒಂದು ಮಾಡೋದಷ್ಟೇ ಹೋದು. ಟೇಸ್ಟ್ ಅಂತೂ ಖತರ್ನಾಕ್ ಮಾಡ್ತೀವಿ. ತತ್ತಿ ಎಲ್ಲ ಕಾಣಲಾಗ್ಯಾವ, ಒಳಗೆ ಆಗ್ಯಾವ. ನಾವು ಅವಕ್ಕನ ಜರ ಮುಚ್ಚಿಟ್ಟಿರ. ಅವಕ್ಕೇನೋ ಪ್ರಾಬ್ಲಮ್ ಮಾಡ್ಬಿಡ್ದಲ್ಲ, ಅದಕ್ಕೆ ಯಾಕೆ ಹರ್ಟ್ ಮಾಡಲಿ ನಾನು. ಅದಕ್ಕಂತ ಅವಕ್ಕೆ ಜರ ಸೈಡಿಗೆ ಇಟ್ಟಿನ. ಸೈಡಿಗೆ ಇಟ್ಟಿರಿ. ಹಿಂಗೆ ಕಲ್ಸೋ ಟೈಮೇ ಇದತ್ತ. ನಾವು ಕುಕ್ಕರ್ನಾಗ ಮಾಡ್ತೀವಿ ನೋಡು, ಅವಾಗ ಮಾಡೋ ಟೈಮಿಗೆ ಏನತ್ತವ ನಾವು ಹಂಗೆ ಹಾಕ್ಬೋದು. ನಾವು ಅದೇನು ಪ್ರಾಬ್ಲಮ್ ಆಗಲ್ಲ, ಹಿಂಗೆ ಹೊಡೆಯೋದು ಬಿಡೋದು. ನಾವು ಈಗ ಕಡಾಯಿನಾಗ ಮಾಡ್ಲಿತ್ತೀವಲ್ಲ, ಈಗ ನಾ ಮಿಕ್ಸ್ ಮಾಡೋ ಟೈಮಿಗೆ ಏನತ್ತವ ಒಳಗೆಲ್ಲ ಕಲ್ಸೋ ಟೈಮಿಗೆ. ನಾ ಒಂದು ಸ್ವಲ್ಪ ಮಾಡ್ತೀನಂತ. ಕೈ ತ್ರಾಸ ಹಂಗದ ಮತ್ತು. ಪಸಿನೇ ಇಟ್ಟು ಬಿಟ್ಟದು ಸುಂದ್ರು. ಮತ್ತೆ ಮಾಡ್ಬೇಕಲ್ಲ ನಿನ್ನ ಸಲ ಬಿರಿಯಾನಿ. ಯಮ್ 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 ಕಾಣುತ್ತೆ. ಆಯ್ತು, ಫೈನಲಿ ಡನ್. ಈಗ ಇದನ್ನ ನಾನು ತತ್ತಿನೇ ತೋರಿಸ್ಲಿ. ಇದು ತೋರ್ಸ್ಕೇಸಿ ಅಲ್ಲೇ ಬಾಜೋಡು ಹಾಕಬೇಡ ನೋಡಿ, ಮತ್ತದು ಒಳಗಿಂದ ಎಲ್ಲೋ ಕಲರ್ ಮ್ಯಾಲ್ ಹಾಕ ಬೇಕಾದ್ರೆ ಅದು ನಾ ಎಲ್ಲೋ ಕಲರ್ ಇದು ಮಾಡ್ತೀನಿ. ಈಗ ಹಿಂಗೆ ಕಟ್ ಅಂದೆ ನಾನು. ಏ ಮಮ್ಮ ಬಂದ್ರು, ಮಮ್ಮ ಬಂದ್ರು. ಹಾ ಅಮ್ಮ ಬಂದೆವು. ಹೆಂಗೆ ಕಟ್ ಮಾಡಂತಂದಿದೆ ನಿಂಗೆ ರಿಂಗ್ ಗತ್ಲೆ. ಇವರೇನೆ ಒಳಗಿನ ತಿನ್ನಲ್ಲ. ಈಗ ಏನು ಮಾಡತ್ತೀವ ನೆಕ್ಸ್ಟ್? ಕ್ಯೂಟ್ ಕಾಣುತ್ತೆ. ಕ್ಯೂಟ್. ಮಸ್ತ್ ಕಾಣುತ್ತೆ. ಈಗ ಒಂದು ಎರಡು ಮತ್ತು ಇವ್ರಿಗೆ ಅಪ್ಸೆಟ್ ಮಾಡಿಬಿಡೋದಿಲ್ಲ. ಈಗ ಇಡ್ತೀನಿ ಅವ್ರಿಗೆ. ಜರ ನಿಮಗೆ ಲೇಟ್ ಇಟ್ಟಿನಿ ಏನಾಗುತ್ತೆ. ಚಿಂಚಿಡ. ವಾವ್, ನೋಡ್ರಿ ಇಷ್ಟ ನೋಡ್ರಿ ಎಗ್ ಬಿರಿಯಾನಿ ಇಷ್ಟು ಮಸ್ತ್ ಕಾಣುತ್ತೆ. ಸೊ ಈ ಒಂದು ಸ್ವಲ್ಪ ಈಗ ಹಿಂಗಿಡೋಣಂತ. ಈಗ ನೋಡಿ. ಓ ಮೈ ಗಾಡ್, ನಾ ಅಂತ ಚಂದ ಮಾಡೋದಕ್ಕೆ ಇದು ಬಿಳಿ ಬಿಳಿ ಏನೋ ಇಟ್ಟರು ಅಡ್ಡ.
ಐತೆವಾ ಆಯ್ತು ನೋಡುವ ಟೇಸ್ಟ್ ಮಾಡಿ ಹೇಳು. ಟೇಸ್ಟ್ ಮಾಡಿ ಚಲೋರೇ ಕಾಣತ್ತದ. ಖರೆ ಹೇಳ್ಬೇಕಂತಂದ್ರೆ ಮಸ್ತ್ ಕಾಣತ್ತದ. ಟೇಸ್ಟ್ ಭೀ ಚಲೋ ಆಗಿರಬೇಕು. ಆಗಿರಬೇಕು ಅಲ್ಲ ಹಾಗೇ ಇರ್ತದ. ಆಗಿರ್ತದೆ. ಬಾಜು ನಿಂಬೆಕಾಯಿ ಉಳ್ಳಾಗಡ್ಡಿ ಬೇಕಂದ್ರೆ ಹಾಕೋಬೋದು. ಬಟ್ ನನಗೆ ಬೇಡ. ಎಗ್ ಬಿರಿಯಾನಿದಾಗ ನಂಗೆ ನಿಂಬೆಕಾಯಿ ಉಳ್ಳಾಗಡ್ಡಿ ಬೇಕಾಗಿ ಮಸ್ತಾಗೆ ಸುಂದರು ಭಾರಿ ಆಗ್ಯದಂತೆ. ಭಾರಿ ನಿನ್ಕಿನ ಭಾರಿ ಹಾಂ ಮಾಡ್ತೀನಿ ನಾ ಮತ್ತೆ ಮಸ್ತ್ ಮಸ್ತ್. ದಿನ ಜರ ಮಾಡ್ಕೊಡು ಜರ ಹಿಂಗೆ ದಿನ ಇಲ್ಲವ ಯಾಕೆವ ಅಟ ಬಿ ಚಂದಿಲ್ಲ. ಚಲೋ ಇಲ್ಲಿ ಸುಮ್ಮನೆ ಯಾವಾಗಾರ ಒಮ್ಮೆ ಚಂದಿದ್ದೀನಿ ನಾ. ಇಟ್ಟು ದಿನ ಮಾಡೋದು ಪೇಷನ್ಸ್ ನಂಬಲ್ಲಿಲ್ಲ. ಸೊ ಎಗ್ ಬಿರಿಯಾನಿ ಮಸ್ತ್ ಆಗ್ಯದ ನೋಡ್ರಿ. ಎಗ್ ನಂಬರ್ ಆಗ್ಯದ. ಕರೆಕ್ಟಾಗಿ ಖಾರ ಉಪ್ಪು ಮತ್ತು ಇದ್ರದಾಗ ಅಷ್ಟೇ ಬರೀ ಒಂದೇ ಮಸಾಲೆ ಆ್ಯಡ್ ಮಾಡಿನೋ. ಅದು ಭೀ ಫಸ್ಟ್ ಟೈಮ್ ಎಗ್ ಬಿರಿಯಾನಿ ಮಸಾಲೆ ಇರಲಿಲ್ಲ, ಬರೀ ಎಗ್ ಮಸಾಲ. ಎಗ್ ಮಸಾಲ ಹಾಕಿ ಖಾರ ಉಪ್ಪು ಅರಿಶಿಣ ಎಲ್ಲ ಕರೆಕ್ಟಾಗಿ ಸ್ಪೈಸಿ ಭೀ ಆಗಿದೆ. ಅಷ್ಟೇ ಮೀಡಿಯಮ್ ಹೆಚ್ಚಿಗೆ ಬೇಗಿಲ್ಲ, ಅಷ್ಟು ಕಮ್ಮಿ ಬೇಗಿಲ್ಲ. ಮಸ್ತಾಗಿ ಖರೆ ಹೇಳ್ಬೇಕಂತಂದ್ರೆ. ಸೊ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇದು ಇತ್ತು ನೋಡ್ರಿ ನಮ್ದು ಇವತ್ತಿನ ಬ್ಲಾಗ್. ನಮ್ಮ ತಂಗಿ ಸ್ಪೆಷಲ್ ಎಗ್ ಬಿರಿಯಾನಿ. ನಿಮ್ಗೆ ಇಷ್ಟ ಆಗ್ಯದ ಅಂತ ಅಂದ್ಕೊಂಡಿನಿ. ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ. ಓಕೆ, ಬಾಯ್, ಶುಭರಾತ್ರಿ.